ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿ ವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त ಇಲ್ಲಿ ಕೂಡ ಇಲ್ಲಿ ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸ ಅಲ್ಲ, ಗುರು ಮಾರ್ಗದಲ್ಲ, ಇದು ಹೇಡಿಗಳ ಕೆಲಸ ಅಲ್ಲ, ಇದು ಶೂರ್ನ ಕೆಲಸ. ಗುರುಗಳು ಯಾವ ರೀತಿ ಹೇಳ್ತಾರೆ ಆ ರೀತಿ ಆಚರಣೆ ಮಾಡ್ಬೇಕಾಗ್ತದೆ. ಗುರುಗಳು ಏನು ಹೇಳ್ತಾರೆ ಅದನ್ನು ಪಾಲಿಸ್ಬೇಕು. ನೀವು ಅದನ್ನೆಲ್ಲ ನೀವು ನೋಡ್ಬೇಕಂದ್ರೆ ನೀವು ಇಲ್ಲೇ ಕಲಿತಿರ್ತಾವೆ. ನೀವು ಒಂದು ನಿಮಿಷ ಕೊಡೋದು ಕಾರಣ ಇಲ್ಲ, ಅವರೆಲ್ಲ ಪ್ರಿಂಟ್ ಆಗಿ ಮುಟ್ಟಿರ್ತದೆ ಹಣ. ನೀವು ಹೇಳ್ತೀವಿ ಆಗಾಗ ಗ್ರಂಥ ತೆಗೆದುಕೊಂಡು ಹೋದ್ರಿ. ಅದರೊಳಗೆ ಸಿದ್ಧಮತಾಯಿ ಮೂಡಲಿ ಸಿದ್ಧಮತಾಯಿ ಅವರು ಸನ್ಯಾಸಿ ಆಗ್ತಕ್ಕಂಥ ಒಂದು ಸಂದರ್ಭ ಇರ್ತದೆ. ಅವರು ಸನ್ಯಾಸ ದೀಕ್ಷೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಹೇಗೆ ಗುರುಗಳು ಪರೀಕ್ಷೆ ಮಾಡಿದ್ರು ಅನ್ನೋದು ನೋಡಿ. ನಮ್ಮ ಭವನ ಮೊದಲು ಹೇಳ್ತಿದ್ದೆ, ಜಿಗದಾಡಿ ಹೇಳ್ತಿದ್ದೆ, ಅಪ್ಪ ನಾನು ಸನ್ಯಾಸಿ ಆಗ್ತಾರೆ. ಹಾಗೆ ಅಂತೀವಿ. ಒಂದು ಸಲ ಇಲ್ಲಿ ಮಠದ ಪ್ರವಚನ ನಡೆದಲ್ಲ, ಪ್ರವಚನದೊಳಗೆ ಆ ಸಿದ್ಧಮತಾಯಿ ಇವರು ವಿಷಯ ಹೇಳಿದ್ದೀವಿ. ಭವನ ಇವತ್ತಿಗೂ ನಾವು ಸನ್ಯಾಸಿರು ಒಂದು ದಿವಸ ಹೇಳಲಿಲ್ಲ. ಏನು ಹೇಳ್ತೀವಿ ಈಗ ಹೇಳ್ಬೋದು, ಈಗೂ ಇಲ್ಲಂತಾರೆ. ಅದಕ್ಕೆ ಸಿದ್ಧಮತಾಯಿಯವರು ಯಾವ ರೀತಿ ಅಲ್ಲಿ ಪರೀಕ್ಷೆ ಮಾಡಿದ್ರು ಗುರುಗಳಂದ್ರೆ, ಮಿಲಿಟ್ರಿ ಯುದ್ಧ ಮಾಡ್ತಾರೆ ಅದೇ ಪ್ರಕಾರವಾಗಿ ಆಯ್ಕೆಂತ ಮತ್ತು ಕಠಿಣವಾಗಿ ಮಿಲಿಟ್ರಿ ಗುಂಡುಗಳು ಹಾಕ್ತಾರೆ. ಯಾರಿಗೆ ಹಾಕ್ತಾರೆ? ಗುಂಡು ಯಾರಿಗೆ ಹಾಕ್ತಾರೆ? ಅವರು ತಮಗೆ ಹಾಕೋತಾರೆ. ವೈರಿಗಳಿಗೆ ಗುಂಡು ಹಾಕ್ತಿರ್ತಾರೆ. ಆದರೆ ಸಿದ್ಧಮತಾಯಿಯವರ ವಿಷಯವನ್ನು ನಿಮ್ಗೆ ಹೇಳುವಾಗ ಅವರಿಗೆ ಸನ್ಯಾಸಿ ಆಗ್ತಾಯಿದ್ರು ಅಂತ ಹೇಳ್ತಿರ್ತೀರಿ. ಈ ವಿಷಯ ಸಂಕ್ಷಿಪ್ತ ಹೇಳ್ತಾ ಇದ್ರು. ಅದು ಮತ್ತು ಬೇರೆ ವಿಷಯ ಬರ್ತಾರೆ, ಆ ದೇಹ ಬಂದ ನೋಡ್ಲಿಕ್ಕೆ ಬರ್ತದಂತ. ಸಿದ್ಧಮತಾಯಿ ಅಂತ ಒಬ್ಬರು ಗೂಡಲಿ ಬೆಳೆದು ಸಾಬೋಜಿ ಅಂತ, ಸಿದ್ಧಮತಾಯಿ ಸಾಬೋಜಿ ಅಂತ ಅವ್ರ ಹೆಸರು. ಅವ್ರ ಮಗನ ಹೆಸರು ರಾವ್ಜಿ. ಇಬ್ಬರು ಅಪ್ಪರ ಶಿಷ್ಯರು. ದಿನಾಲು ಶಾಸ್ತ್ರವನ್ನು ಶ್ರವಣ ಮಾಡ್ತಾ 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 ಇರ್ತಿದ್ರು. ಆಮೇಲೆ ಅಪ್ಪರ ಸನ್ನಿಧಿಗೆ ಬಂದಾಗ ಕೆಲವೊಬ್ಬರಿಗೆ ಏನಂತಂದ್ರೆ, ಅವರು ಪ್ರತಿಯೊಬ್ಬರು ಅಪ್ಪರ ಹೀಗಾಗಿದ್ರೆ, ಅಪ್ಪರ ಹಾಗಾಗಿದ್ರೆ, ಸರಿ ಇಲ್ಲ, ತೊಂದರೆ ಆಗ್ಯದ, ಕಷ್ಟ ಆಗ್ಯದ, ಇದನ್ನೆಲ್ಲ ಕೇಳ್ತಾ 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 ಅಮ್ಮನಿಗೆ ಸಾಕಾಗಿ ಹೋಗ್ಬಿಡ್ತು. ಸಂಸಾರದಲ್ಲಿ ಇದೆ ಮತ್ತೇನು, ಅನೇಕ ದುಃಖಗಳಿಂದ ಕೂಡಿದ ಸಂಸಾರ. ಒಬ್ಬರೇ ಸೂರ್ಯ ಸನ್ನಿಧಿಗೆ ಬಂದ ನಾವು ಆರಾಮಿದ್ದೀವಿ, ಕುಶಲವಾಗಿದ್ದೀವಿ, ಕ್ಷೇಮ ಒಬ್ಬರೇ ಹೇಳ್ಬೇಕಲ್ಲ, ಯಾರು ಹೇಳ್ತಾ ಇಲ್ಲ. ಆ ಸಂಸಾರ ಅಂದ್ರೆ ಕೊನೆಗೂ ಇದು ವಿಷವೃಕ್ಷ. ಇದರೊಳಗೆ ಅಮೃತ ವೃಕ್ಷ ಅಲ್ಲ, ಅಮೃತ ಅಲ್ಲದು. ಸಂಸಾರ ದೀರ್ಘ ರೋಗಸ್ಯ ವಿಚಾರ ಪರಮೌಷಧ. ಮತ್ತು ಸಂಸಾರ ಅಂತಕ್ಕಂಥದ್ದು ದೀರ್ಘ ರೋಗ ಕೂಡ ಹೆಸರಿಡೋದು. ದೀರ್ಘ ರೋಗಸ್ಯ ವಿಚಾರ ಪರಮೌಷಧ. ಸಂಸ್ಕೃತ ಭಾಷೆ ಇದು, ಹಾಗೆ ನೆನಪಿಟ್ಕೊಡ್ರಿ. ಸಂಸಾರ ಹೇಳ ಸಂಸಾರ ದೀರ್ಘ ರೋಗಸ್ಯ ವಿಚಾರ ಪರಮೌಷಧಂ. ಸಂಸಾರ ದೀರ್ಘ ರೋಗಸ್ಯ ವಿಚಾರ ಪರಮೌಷಧಂ. ಅಂದರೆ ಸಂಸಾರ ಅನ್ನೋದು ದೀರ್ಘ ರೋಗತ್ರಿ. ದೀರ್ಘ ಅಂದ್ರೆ ಬಿಡದೆ ಬೆನ್ನ ತ್ಯಾಗ ಬಂದಿರ್ತಕ್ಕಂಥದ್ದು ಸಂಸಾರ ಅಂತಂದ್ರೆ. ಸಮ್ಯಕ್ ಸರತಿ ಐತಿ ಸಂಸಾರ. ಬಡಿಗೋಡು ಕೈ ಇದು ನೋಡ್ತಿರ್ಲಿ, ಕರಗಸ್ ನೋಡ್ತೀರಿ, ಕಡಿಗೆ ಬರೋ ಈಗ ಮೊದಲ ಕಾಲದಲ್ಲಿ ಬಂದಿಲ್ಲ, ದೊಡ್ಡ ತಗ್ಗ ತೋಡಿ ದೊಡ್ಡ ಬಡ್ಡಿ ಇಡ್ತಾರೆ, ಇದ್ರ ಕಟಿಯು ಗಿಡಗಳನ್ನು ಹಚ್ಚಿಗೊಬ್ರು ನಿಂತು ಏನು ಮಾಡ್ತೀರಿ, ಕೆಳಗೊಬ್ಬರು ನಿಲ್ಲೋದು, ಮೇಲ್ಭಾಗ ಒಬ್ಬರು ನಿಲ್ಲೋದು. ಮೇಲ್ಭಾಗದವ್ರಿಗೆ ಕರಗಸ್ ಹಚ್ಚಿಬಿಡ್ತೀರಿ, ಕೆಳಭಾಗದವ್ರು ಜಗ್ಬೇಕು. ಕರಗಸ್ ಏನು ಮಾಡ್ತಾರೆ, ಒಂದು ಸಲ ಜಗ್ಗಿರ ಕಟ್ಟಿಗೆ ಹೊಳ್ದ ಮುಗಿದ್ರೆ ಏನು ಮಾಡ್ಬೋದು,
ಮಾಡೋದು ಹಂಗೆ ಕತ್ತರಿಸೋದು ಅದಕ್ಕೆ ಆಗ ಕೊರಿತಾ 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 ಹೋಗುದು. ಹಾಗೆ ನಾವು 4 ಸಲ ಅದು ಕೊರಿತಾ ಕೊರಿತಾ ಇಷ್ಟು 4 ಸಲ ಅಂದ್ರೆ ಮುಗಿತದೆ ನಾವು ಹಾಗೆ ಕೊರಿದ್ರಿ. ಹಾಗೆ ಆದಿಜೀವರು ಶಂಕರ ಭೌತ್ಯರ ಹತ್ರ ಸಮ್ಯಕ್ ಸರತೇತಿ ಸಂಸಾರ, ಚೆನ್ನಾಗಿ ದುಃಖವನ್ನು ಕೊಡ್ತಕ್ಕಂಥದ್ದು, ಚೆನ್ನಾಗಿ ದುಃಖವನ್ನು ಕೊಡ್ತಕ್ಕಂಥ ಸರಿಯಾಡ್ತಕ್ಕಂಥದ್ದು. ಇಹಲೋಕಕ್ಕೊಮ್ಮೆ, ಪರಲೋಕಕ್ಕೊಮ್ಮೆ, ಸ್ವರ್ಗಕ್ಕೊಮ್ಮೆ, ನರಕಕ್ಕೊಮ್ಮೆ, ಸುಖಕ್ಕೊಮ್ಮೆ, ದುಃಖಕ್ಕೊಮ್ಮೆ ಬಿಡದೇ ಕಷ್ಟವನ್ನು ಕೊಡ್ತಕ್ಕಂಥ ಯಾವುದಾರು ಅದಕ್ಕೆ ಸಂಸಾರ ಅಂತ ಹೆಸರಿಟ್ಟಿದ್ದಾರೆ, ಸಂಸಾರ ಅಂತ. ಅದರಿಂದ ಅಂಥ ಸಂಸಾರ ಅಂತಕ್ಕಂಥದ್ದು ಭಾಳ ಕೆಟ್ಟದ್ದು. ಪ್ರತಿಯೊಬ್ಬರು ದುಃಖ 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 ಅಂತ ಹೇಳ್ತಾರಲ್ಲ, ಸುಖ ಇಲ್ಲದಿರ್ತಕ್ಕಂಥದ್ದನ್ನು ದುಃಖವನ್ನೇ ಸುಖವೆಂಬರು ಅರೆಮರುಳರುತ್ತೆ. ಯಾವುದು ದುಃಖದಲ್ಲ ಅದನ್ನು ಸುಖ ಅಂತ ಭಾವಿಸ್ಕೊಂಡು ಅದರೊಳಗೆ ಇರ್ತಾರ ಅರೆಹುಸರಲ್ಲಿ ಇವರು ಮತ್ತು ವಿಚಾರ ಮಾಡ್ತಾ ಮಾಡ್ತಾ ಸಿದ್ದಮ್ಮ ತಾಯಿಗೆ ಲಗ್ನ ಐತ್ರಿ. ಮೊದಲು ಸಂಸಾರಿದ್ರು. ಈಗ ಅವರಿಗೆ ಒಬ್ಬರು ಮಗನ ಕೂಡ ಇದ್ದು, ಚೆನ್ನಾಗಿರ್ತಕ್ಕಂಥ ಮಗ, ಭಾಳ ಭಕ್ತಿವತ್ತಾಗಿರ್ತಕ್ಕಂಥ ಮಗ. ಇವ್ರು ಹೇಳಿದ್ರು, ಅಪ್ಪ ಅವ್ರ ಸನ್ನಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ದಿನ ಶಾಸ್ತ್ರ ಪ್ರಮಾಣ ಕೇಳ್ತಿದ್ರು. ಅಂದ್ರೆ ಒಂದು ದಿವಸ ಅಪ್ಪ ಅವರು ಒಂದು ಹಳ್ಳ, ಆ ಹಳ್ಳ ದಾಟ್ಕೊಂಡು ಆಚೆ ಕೂತಿದ್ದಾರೆ. ಹಳ್ಳ ದಾಟ್ಕೊಂಡು ಆಚೆ ಒಂದು ಗಿಡದ ಕೆಳಗೆ ಕೂತಾರೆ. ಅಪ್ಪ ಅವ್ರು ಭಾಳ ಸಲ ಹೇಳಿದರು, ಸನ್ಯಾಸ ಅಮ್ಮ ನೀನು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ, ಸನ್ಯಾಸವನ್ನು ಸ್ವೀಕಾರ ಮಾಡ್ಕೊಂತ ಒಳ್ಳೆಯದಲ್ಲ, ಬೇಡ ಅಂತ ಅಪ್ಪ ಹೇಳಿದ್ರು. ಎಷ್ಟು ಹೇಳಿ ಕೇಳಿರಿ, ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗೆ ಅವಶ್ಯ ಬೇಕ್ರಿ, ಸನ್ಯಾಸ ಕೊಡ್ರಿ, ಸನ್ಯಾಸಿನೇ ಆಗ್ತಾ ಇದ್ದೇನೆ. ಎಷ್ಟು ಹೇಳಿ ಕೇಳಿಲ್ಲ, ಇನ್ನೇನು ಮಾಡಬೇಕು. ಮತ್ತು ಜನರ ದೃಷ್ಟಿಯಿಂದ ಒಮ್ಮೆ ತೊಂದರೆ ಬರ್ತಾರೆ, ಜನರು ಅಪಾರ್ಥ ಮಾಡ್ಕೊತಿರ್ತಾರೆ. ಹೇಗೆ ಅಪ್ಪ ಹೇಳಿದ್ರು, ರಾವ್ಜಿ ಅಂತ ಇದ್ದಲ್ಲ ಅವ್ರಿಗೆ ಹೇಳಿದ್ರು, ರಾವ್ಜಿ ನಿಮ್ಮ ತಾಯಿ ಸನ್ಯಾಸಿ ಆಗಲಿಕ್ಕೆ ಯೋಗ್ಯ ಇದ್ದಾಳೆ. ಅಪ್ಪವ್ರ ಅದೆಲ್ಲ ತಮಗೆ ಗುರುತಾರೆ. ಅಪ್ಪ ನನಗೇನು ಗುರುತಿಲ್ಲ ಅಂತ ಹೇಳಿದ್ರು. ನನಗೇನು ಗೊತ್ತದು, ಪರೀಕ್ಷೆ ಮಾಡೋರು ತಾವಿದ್ದೀರಿ. ಅಪ್ಪ ಅವರು ಹೇಳಿದರು, ಈ ಹಳ್ಳಿಗಳಪ್ಪ ಅವರು ಮಾಡಿದ್ರು ನೋಡ್ರಿ ಪರೀಕ್ಷೆ, ಎಲ್ಲಿ ಹಳ್ಳಿಗಳು ಶಂಕರ ಅಂತಕ್ಕಂಥ ಕಳಿಸಿದ್ರು. ಹಾಗೆ ಅಪ್ಪ ಅವ್ರು ಹೇಳಿದರು, ಸನ್ಯಾಸ ಅಂದರೆ ಬದುಕಿದ್ದು ಸತ್ತಂತೆ ಇರಬೇಕು. ಹೊರಗಿನ ಸುಖ ದುಃಖಾದಿಗಳು ತನ್ನೊಳು ಸುಖ ದುಃಖ ಮೋಹಾದಿಗಳು ತೋರು ನೆನಪದವೆಲ್ಲ ಗುಣಮಯವಂತವೆಲ್ಲ ಗುಣಗಳ ಸಂಬಂಧ ಅನ್ನೋ ಸಂಬಂಧ ಇಟ್ಕೊಂಡ್ರೆ ಅದನ್ನೆಲ್ಲವೂ ನೀವೇ ಇರಬೇಕು. ಯಾರು ಚಲೋ ಇರಲಿ, ಯಾರು ಕೆಟ್ಟಲ್ಲಿ, ಇವತ್ತು ಯಾರು ಚಲೋ ಅಂತಾರೆ ನಾಳೆ ಕೆಟ್ಟ ಅಂತಾರೆ, ಇವತ್ತು ಯಾರು ಕೆಟ್ಟ ಅಂತಾರೆ ನಾಳೆ ಚಲೋ ಅಂತಾರೆ. ಈ ಕೆಟ್ಟ ಚಲೋಗಳನ್ನು ಮೀರಿ, ಸುಖ ದುಃಖಗಳನ್ನು ಮೀರಿ, ಎಲ್ಲವನ್ನು ಮೀರಿ ಇದ್ರ ಆಚೆ ಹೋಗಿ ನಿಲ್ತಕ್ಕಂಥ ಶಕ್ತಿ ಬಂದರೆ ಆಗ ಸನ್ಯಾಸಿಗಳಿಗೆ ಬರ್ತದೆ. ಹಾಗೆ ಸನ್ಯಾಸಿಗಳಿಗೆ ಬರ್ತದೇನು ಬರೋದಿಲ್ಲ ಅಂತ ಹೇಳಿದ್ರು. ನಾವು ಹೇಳಿದ ಪರೀಕ್ಷೆಗೆ ಸಿದ್ಧ ಇದ್ದೀನಮ್ಮ. ಹ್ಞೂನಪ್ಪ ಅವರು, ನೀವು ಸತ್ತು ಹೋಗೋದ್ರೆ ಸತ್ತು ಹೋಗ್ತಾ ಇದ್ದೀನಿ, ಆದ್ರೆ ಸನ್ಯಾಸ ಅವಶ್ಯ ನನಗೆ ಬೇಕು. ಅಗ್ನಿಯಲ್ಲಿ ನಿಲ್ಲ ಅಂತೇಳಿ ನಿಲ್ತಾ ಇದ್ದೀನಿ, ಆದರೆ ನನಗೆ ಏನು ಬೇಕು, ಸನ್ಯಾಸವನ್ನು ಅವಶ್ಯವಾಗಿ ನಾನು ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ. ಹಾಗಾದ್ರೆ ಅಪ್ಪ ಹೇಳಿದ್ರು, ಹಾಗಾದ್ರೆ ಕೆಲಸ ಮಾಡು, ನೀನು ಹುಟ್ಟಿದ ಮಕ್ಕಳು ಇರ್ತಾರಲ್ಲ ಹಾಗೆ ನಿನ್ನ ಮನೆಗೆ ಹೋಗಿ, ನಿನ್ನ ಪತಿ ಮನೆಗೂ ನಿನ್ನ ತವರ ಮನೆಗೂ ಹೋಗಿ ಭಿಕ್ಷೆಯನ್ನು ಮಾಡ್ಕೊಂಡು ಬರುವ ಅಂತ ಹೇಳಿದ್ರು. ಎಂಥ ಮಗ ಹೇಗಿರ್ಬೇಕ್ರೆ ಅವರು, ವಸ್ತ್ರ ವಿಹೀನಳಾಗಿ, ವಸ್ತ್ರ ಮೈ ಮೇಲೆ ವಸ್ತ್ರ ಇಲ್ಲದೆ ಹುಟ್ಟಿದ ಮಗು ಹೇಗಿರ್ತಾರೆ, ಹುಟ್ಟಿದ ಮಗು ಇರ್ತಾರೆ. ಭೂಮಿ ಬರೋ ಯಾರು ವಸ್ತ್ರ ಯಾರು ತೊಗೊಂಬಂದ್ರೆ ನೀವು ವಸ್ತ್ರ ನೀವು ತಂದ್ರೆ ಯಾರು ಬರೋ ಭೂಮಿಗೆ ಬಂದಾಗ ಏನು ತಂದಿಲ್ಲ. ಮತ್ತು ಹೋಗ್ರಿ ಏನಿಲ್ಲ, ಬರುವಾಗ ಕುಲ, ಹೋಗುವಾಗ ಕುಲ ಅಂತ, ಮಧ್ಯದಲ್ಲಿ ನಂದ ಎಲ್ಲ, ಮಧ್ಯದಲ್ಲಿ ಎಲ್ಲ ನನ್ನದೇ ಎಲ್ಲ. ಬರುವಾಗ ಏನು ತಂದಿಲ್ಲ, ಅದಕ್ಕಾಗಿ ಹೋಗುವಾಗ ಏನು ಒಯ್ಯಲಿಲ್ಲ ಅಂತ. ಬರುವ ತಂದೆ ಒಯ್ಬೋದೈತೆ ರೀ, ಬರುವಾಗ ತಂದಿಲ್ಲ ಮತ್ತು ಒಯ್ದೇನದು ಏನೂ ಇಲ್ಲ. ಅವ್ರು ಅಪ್ಪರು ಹೇಳಿದ್ರು, ಬರುವಾಗ ಕುಲ ಇದ್ದಿಲ್ಲ. ಹಾಗೆ ಅದೇ ಪ್ರಕಾರವಾಗಿ ಜೈನ ಮನೆಗಳು ಇರ್ತಾವಲ್ಲ, ಜೈನ ಮನೆಗಳು, ದಿಗಂಬರ ಮನೆಗಳು, ಹಾಗೆ ನೀನು ದಿಗಂಬರಿಯಾಗಿ, ದಿಗಂಬರ ಅಂತ ಶಬ್ದದ ಅರ್ಥ ದಿಕ್ ಅಂಬರಹ. ದಿಕ್ ಅಂದ್ರೆ ದಿಶಾ, ದಿಕ್ ಅಂದರೆ ದಿಕ್ಕುಗಳು, ದಿಶಾ ಸಂಸ್ಕೃತ ಭಾಷೆ ದಿಶಾ ಅಂತಾರೆ. ಆಮೇಲೆ ಅಂಬರ ಅಂದ್ರೆ ವಸ್ತ್ರ ರೀ. ಅಂಬರ ಅಂದ್ರೇನು, ವಸ್ತ್ರ. ಅಂಬರ ಅಂದ್ರೆ ಎಲ್ಲ ನೀವು ಶಬ್ದಜ್ಞಾನ ಕೂಡ ಸ್ವಲ್ಪ ಹೆಚ್ಚು ಇರ್ತಕ್ಕಂಥದ್ದು ಭಾಳ ಮಹತ್ವ, ಸಮಯಾನುಸಾರ ಹೇಳ್ತಾ ಇದ್ದೀವಿ. ಅಂಬರ ಅಂದ್ರೆ ಬಡಿಗೋಡ ಮನೆಗಳು ಇರ್ತದೆ, ಅದು ಮೊದಲ ಕೈ ಮಾಡೋರು. ಅಂಬರ ಅಂದರೆ ಬಡಿಗೋಡ, ಮಳೆ ಕೇಳ್ತಕ್ಕಂಥದ್ದಕ್ಕೆ ಅಂತಾರೆ ಅಂಬರ. ಆಮೇಲೆ ಅಂಬರ ಅಂದ್ರೆ ಆಕಾಶ. ಅಂಬರ ಅಂದ್ರೆ ಏನು, ಆಕಾಶ. ಅಂಬರ ಅಂದ್ರೆ ವಸ್ತ್ರ.
ಅಂಬರನೇ ವಸ್ತ್ರ. ಆಗ ಅಂಬರ ಅಂತ ಶಬ್ದ ಅದನ್ನು ಸ್ವಲ್ಪ ಆ ಮಾಡಿರಿ ಬೇರೆ ಆಗತ್ತೆ ಅನ್ನೋ ಅಂಬರ ಅನ್ಬೇಕು. ಆ ಕೂಡಿಸಿರಂದ್ರೆ ಬೇರೆ ಹೋಗ್ಬೋದು. ಅದಕ್ಕೆ ಅಂಬರ ಅಂದರೆ ವಸ್ತ್ರ. ದಿಗಂಬರ ಅಂದ್ರೆ ಯಾರಿಗೆ ವಸ್ತ್ರ ಇಲ್ಲತ್ತದ್ರ ಅಭಿಪ್ರಾಯ ಅಲ್ಲ, ವಿಶಾಲವಾಗಿರ್ತಕ್ಕಂಥದ್ದು. ಯಾರಿಗೆ ದಿಕ್ಕುಗಳೇ ಅಂಬರವಾಗಿವೆ, 8 ದಿಕ್ಕುಗಳು ಸುತ್ತಲಿರ್ತಕ್ಕಂಥವು. ಮತ್ತು ಇಲ್ಲಿ ಊರ್ಧ್ವ ಮತ್ತು ಅಧು ಅಂತ ಮೇಲ್ಭಾಗ ದಿಕ್ಕ ಮತ್ತು ಕೆಳಭಾಗ ದಿಕ್ಕ 2 ಅಷ್ಟು ಕೂಡ ಎಷ್ಟು ರೀ 10 ದಿಕ್ಕುಗಳು. ಯಾರಿಗೆ ದಿಕ್ಕುಗಳೇ ವಸ್ತ್ರಗಳಾಗಿವೆಯೋ ಅವರಿಗೆ ದಿಗಂಬರ ಅಂತಾರೆ. ಏನಾಗ್ರಿ ದಿಕ್ಕುಗಳೇ ಅವ್ರಿಗೆ ಏನಾಗಬೇಕು ಅಂಬರಗಳಾಗಬೇಕು. ದಿಕ್ಕುಗಳು ವಿಶಾಲವಾಗಿರ್ತಕ್ಕಂಥ ಆಕಾಶದಲ್ಲಿ 10 ದಿಕ್ಕುಗಳಿಗೆ ಕಾಣ್ತವ್ರ. ದಿಕ್ಕುಗಳನ್ನೇ ವಸ್ತ್ರವನ್ನು ಯಾರು ಮಾಡ್ತಕೊಡ್ತಲ್ಲ ಅಂತ ಅದರ ಅಭಿಪ್ರಾಯ. ಅಲ್ಲಿ ಅಣೋರಣೀಯಾನ್ ಮಹತೋಮಯಾನ್ ಯಾವ ದೊಡ್ಡದ ಅದಕ್ಕಿಂತಲೂ ದೊಡ್ಡದಿರ್ತಕ್ಕಂಥ ಆ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆ ಅಂತ ಹೇಳ್ತಕ್ಕಂಥ ಈ ದೇಹ ಭಾವನೆಯನ್ನು ಮೀರಿ ಇದು ಮಣ್ಣಿಂದ ಕಾಯ ಮಣ್ಣಿಂದ ಒಂದು ದಿವಸ ಮಣ್ಣಿನ ದೇಹ ಮಣ್ಣಿಗೆ ಹೋಗ್ಬಿಡ್ತದೆ. ಇದು ನನಗೆ ಎಳ್ಳಷ್ಟು ಸಂಬಂಧ ಇಲ್ಲ. ಈ ದೇಹ ಇಲ್ಲದೇ ಇರ್ತಕ್ಕಂಥ ನಾನು ಆತ್ಮ, ದೇಹ ಇರಲಿಲ್ಲ ಮೊದಲು, ಆ ನಂತರ ಜನಿಸಿ ಬಂತು. ಒಂದು ದಿವಸ ದೇಹ ನಾಶ ಆಗ್ತದೆ, ಆತ್ಮನೇ ನಾಶ ಇಲ್ಲ. ದೇಹ ರೈತ ಬರ್ತಾವೆ, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ, ಮಹಾಕಾರಣ, ಇವೆಲ್ಲ ಏನಂದ್ರೆ ಇವನ್ನೆಲ್ಲವನ್ನು ಮೀರತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆ. ಈ ದೇಹ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಈ ದೇಹ ಏನಂದರೆ ಆಗ ದೇಹ ಒಂದು ವಸ್ತ್ರ ಇದ್ದಂತೆ. ಇದು ಸಂಬಂಧ ಇಲ್ಲ ಅಂತ ಇದ್ದಾಗ ಏನು ಕಳ್ಕೊಂಡಂತೆ ಆಯಿತು, ವಸ್ತ್ರವನ್ನು ಕಳೆದಂತೆ ಆಯಿತು. ಈ ದೇಹ ಸಂಬಂಧ ಇಲ್ಲತ್ತಂದ್ರೆ ದೇಹನ ಒಂದು ವಸ್ತ್ರ ಈಗ ಆತ್ಮನಿಗೆ ಇದರ ಅಭಿಮಾನವನ್ನು ಕಳ್ಕೋತಾರೆ. ಅರ್ಥ ಇದರ ಅಭಿಮಾನ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹದ ಅಭಿಮಾನಗಳನ್ನು ಕಳ್ಕೋ. ಅದಕ್ಕೆ ಮಹಾತ್ಮ ಉದ್ದೇಶ ಬೇರೆ ಇರ್ತದೆ. ಗುರು ಹೇಳಿದರು ದಿಗಂಬರರಾಗಿ ದಿಕ್ಕುಗಳೇ ಅಂಬರ ಅಂದ್ರೆ ನಾನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದೀನಿ ಅಂತಕ್ಕಂಥ ಸ್ಥಿತಿಯಲ್ಲಿ ಇದ್ಕೊಂಡು ದೇಹದ ವಾಸನೆಯನ್ನು ಕಳೆದುಕೊಂಡು ದೇಹ ವಾಸನೆ, ಲೋಕ ವಾಸನೆ, ಶಾಸ್ತ್ರ ವಾಸನೆ ಅಂತಕ್ಕಂಥ ಇದು ಕಳ್ಕೊಳ್ಬೇಕಂತಕ್ಕಂಥ ನೇಮದ ಹಾಗೆ ಬಾ ತಗೊಂಡು ಹೇಳಿದ್ರು. ನೋಡ್ಲಿಕ್ಕೆ ಹೀಗೂ ಕೂಡ ಹಾಗೆ ಕೂಡ ಅವ್ರು ಭಾಳ ವೈರಾಗ್ಯ, ವಿಶೇಷವಾದ ವೈರಾಗ್ಯ ಇತ್ತು ರೀ. ಸನ್ಯಾಸ ಕೊಡ್ತಾ ಇದ್ದಾರೆ, ಸಂಸಾರ ಮಿಥ್ಯ ಅಂತಕೊಂಡು ದೃಢವಾಗಿ ತಿಳಿದಿರ್ತಕ್ಕಂಥ ಅಮ್ಮ ಒಮ್ಮೆ ಏನು ಮಾಡಿದ್ರು, ಗುರುಗಳ ಥರ ಅವ್ರು ಅಷ್ಟು ಹೇಳಿದ ಕೂಡಲೇ ಈ ಎಲ್ಲ ವಸ್ತ್ರಗಳನ್ನು ಸಂಪೂರ್ಣ ವಸ್ತ್ರವನ್ನು ತೆಗೆದು ಹಾಕಿಬಿಟ್ರಿ. ಜೈನ ಮನೆಗಳನ್ನು ತೆಗೆದು ಹಾಕಿ ಹಳ್ಳಿತ್ತು, ಹಳ್ಳವನ್ನು ದಾಟ್ಕೊಂಡು ಹೋಗಿಬಿಟ್ರಿ. ಇವರು ಅಪ್ಪ ಏನು ಮಾಡಿದ್ರು, ಹೋಗೋದಿಲ್ಲ ಅಂತ ವಿಚಾರ ಮಾಡಿದ್ರಪ್ಪ ಅವರು. ಇಷ್ಟು ಹೇಳಿದ್ರೆ ತಾನೇ ಮರಿ ಹೋಗ್ತಾಳೆ, ಸನ್ಯಾಸಿನಾಗ ತಪ್ತದ, ನಮಗೆ ಕೆಟ್ಟ ಹೆಸರು ಬರೋದು, ಯಾರಿಗೆ ಬರೋದು, ತಾನು ಚಲೋ ಆಗುತ್ತೆ ಅವರ ವಿಚಾರ ಮಾಡಿದ್ರಪ್ಪ ಅವರು. ಆ ಹೆಣ್ಮಳ ತೀವ್ರ ಹೆಚ್ಚಾಕಲ್ರಿ, ಭಾಳಷ್ಟು ಅಪೇಕ್ಷೆ ಇತ್ತಲ್ರಿ. ಪೂರ್ಣ ಯಾವಾಗ ಪೂರ್ಣ ಅಪೇಕ್ಷೆ ಇತ್ತಲ್ರಿ, ಪೂರ್ಣ ಕಾಮಿಗೆ ಮುಕ್ತಿ ಶುದ್ಧ, ಲೋಕ ಪ್ರಸಿದ್ಧ ಶುದ್ಧ, ಸಂಪೂರ್ಣವಾಗಿ ಇಚ್ಛೆ ಇರ್ತಲ್ರಿ. ಅದಕ್ಕೆ ಗುರುಗಳ ಕೃಪಾಶೀರ್ಗಳು ಚೆನ್ನಾಗಿರ್ತದೆ. ಪೂರ್ಣ ಇಚ್ಛಬೇಕು. ಬಟ್ಟೆಯನ್ನು ಕಳೆದು ಹಾಕಿಬಿಟ್ಲು, ನದಿ ಅಲ್ಲಿ ಹಳ್ಳಿತ್ರಿ, ತುಂಬಿರ್ತಕ್ಕಂಥ ಹಳ್ಳ. ಆ ಹಳ್ಳದೊಳಗೆ ಆಗ ಹಾಯ್ದುಕೊಂಡು ಗುರುಗಳ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಿಬಿಟ್ರು. ಊರೊಳಗೆ ಹೋದರು. ಊರೊಳಗೆ ಹೋಗಿ ಏನಂದ್ರೆ ಕರ ಪಾತ್ರೆ ಆಗಲಿ, ಮುರುಣ್ಣು ಪಾತ್ರೆ ಆಗಲಿ, ಕತ್ತಿನ ವಸ್ತ್ರ ಪಾತ್ರೆ ಆಗಲಿ, ದಾರು ಪಾತ್ರೆ ಅಂದರೆ ಸರಿ ಪಾತ್ರೆ ತೊಗೊಂಡು ಸರಿ ಹಾಕೊಂಡು ಕುಡಿಯೋದು ತಿಳ್ಕೊಂಡಿರಿ. ಯಾರೇ ದಾರು ಅಂದರೆ ಕಟ್ಟಿಗೆ, ಸಂಸ್ಕೃತ ಭಾಷೆಯಲ್ಲಿ ಕಟ್ಟಿಗೆ ಅಂತಾರೆ. ಕಟ್ಟಿಗೆ ಅಂತಾರೆ ದಾರು ಅಂದರೆ ದಾರು ಪಾತ್ರೆ. ದಾರು ಪಾತ್ರೆ ಹೆಂಗ್ರೆ ಅಂದ್ರೆ ಜೈನ ಮನೆಗಳಲ್ಲಿ ಕೆಲವೊಂದು ಎಂತಿರ್ತಾರೆ, ಕಮಲದ್ದು ಎದುರದ್ದು, ಹಾಂ ಕಟ್ಟಿಗೆ ಅಂದ್ರೆ ತೆಂಗಿನಕಾಯಿ ಇರ್ತದೆ. ಮತ್ತು ಕಾಯಿ ಪರಾಟೆ ಅದ, ಅದು ಕಟ್ಟಿಗೆ ಅದಲ್ಲ, ಅದು ಕರಟಿಗೆನದು. ಅದಕ್ಕೆ ಹಾಗಿರ್ತಕ್ಕಂಥದ್ದು ಮುರುಣ್ಣು ಪಾತ್ರೆ ಆಗಲಿ, ಸರ್ವದೇವಿನ ಕೈಗಳು ಒಂದು ಹರಿವಾಳ ಅಂತಾರೆ, ಪರಿಯಾಣ ಅಂತಾರೆ, ಹರಿವಾಳ ಮುರುಣ್ಣು ಪಾತ್ರೆ ಆಗಲಿ ಅದರಲ್ಲಿ ಭಿಕ್ಷೆ ಮಾಡಬಹುದು. ಮುಂದೆ ದಾರು ಪಾತ್ರೆ ಆಗಲಿ, ಕಟ್ಟಿಗೆ ಪಾತ್ರೆ ಒಳಗೆ ಈಗೇನು ಬಹುಶಃ ಮನೆಯೊಳಗೆ ಯಾರ ಮನೆಯೊಳಗೆ ಇರಲಿಕ್ಕಿಲ್ಲ, ಹಳೆ ಕಾಲದ ಈಗ ಬಹುಶಃ ದಿವಸ ಭಾಳದಲ್ಲ. ಈ ಕೊಮ್ಮಣಿ ಏನಂತಿರಲ್ಲ, ಕೊಮ್ಮಣಿ ಏನಂತದ, ಆ ಕೊಮ್ಮಣಿ ಅದರಷ್ಟು ಸಣ್ಣ ಇದ್ರು ಪಾತ್ರೆಗಳು ನೋಡಿ, ಅದೊಂದು ಸಣ್ಣ ಇರ್ತದೆ. ಬಹುಶಃ ಹುಡುಗರಿಗೆ ಮಾಡ್ಲಿಕ್ಕೆ ಮಾಡಿದ ಅಂತ ತಿಳಿಯುವಂಗೆ, ಇದು ಸಣ್ಣ ಮಕ್ಕಳು ರೊಟ್ಟಿ ಮಾಡ್ಲಿಕ್ಕೆ ಮಾಡಿದ ಅಂತ ತಿಳ್ಕೊಳ್ಬೋದು. ಇಷ್ಟು ಸಣ್ಣ ಇರ್ತಿತ್ತು, ಕಟ್ಟಿಗೆ ಇರ್ತಿದ್ದಾಗ ಅದು ಮೊದಲು ಪ್ರಸಾದ ಮಣ್ಣಿನ ಪಾತ್ರೆ ಒಳಗೆ, ಕಟ್ಟಿಗೆ ಪಾತ್ರೆ ಒಳಗೆ, ಕೊಮ್ಮಣಿ ಒಳಗೆ ಅಡುಗೆ ತಯಾರು ಮಾಡಿದ್ರಿ, ಊಟ ಮಾಡೋದು ಅದರೊಳಗೆ ಮಾಡೋದು. ಆಗಿನ ಕಾಲದಲ್ಲಿ ಈ ಮಣ್ಣಿನ ವಸ್ತುಗಳು ತಯಾರಾಗೋಕ್ಕಿಂತ ಪೂರ್ವದಲ್ಲಿ ಅವು ಇರ್ತಿದ್ದವು.
ನಾವು ನೋಡಿ ಭಾಳ ಸಲ ನೋಡಿ ಅಂತವೆ. ಈಗ ಸದ್ಯ ಬಹುಶಃ ಯಾರು ಮನೆ ಒಳಗೆ ಇರಲಿಕ್ಕಿಲ್ಲ, ಅವು ಬಾದಾಗ ಇರ್ಬೋದು. ಅದು ದಾರು ಪಾತ್ರೆಯಲ್ಲಿ, ಮುರಣ್ಣ ಪಾತ್ರೆಯಲ್ಲಿ ಅಂದರೆ ಸರ್ವಜ್ಞ ಕೈಯಲ್ಲಿರ್ತಕ್ಕಂಥ ಹರಿವಾಣ, ಅದಕ್ಕೆ ಪರಿಹಾರ ಕೂಡ ಅದಾರೆ. ಅದನ್ನು ತೆಗೆದುಕೊಂಡು ಸನ್ಯಾಸಿಗಳು ಭಿಕ್ಷಾ ಮಾಡ್ಬೋದು. ಕಟ್ಟಿಗೆ ಪಾತ್ರೆ ತೆಗೆದುಕೊಂಡು ಭಿಕ್ಷಾ ಮಾಡ್ಬೋದು. ಆಮೇಲೆ ಕಂತಿ ಭಿಕ್ಷಾ ಅಂತೇಳಿ, ಕಂತಿ ಅಂದ್ರೆ ಜೋಡಿ ಇರ್ತಲ್ಲ ಅದರೊಳಗೆ ಭಿಕ್ಷಾ ಮಾಡ್ಬೋದು. ಕರ ಪಾತ್ರೆ ಕೈನಲ್ಲಿ ಯಾವ ತೊಗೊಳಿದ್ರಿ ಹೀಗೆ ಪ್ರಸಾದ ಮಾಡಿ ತೆಗೆದುಕೊಂಡು ಅದರೊಳಗೆ ಪ್ರಸಾದ ಮಾಡಿ ತೆಗೆದುಕೊಂಡು ಅದನ್ನೇ ಪ್ರಸಾದ ಮಾಡಿ ಕೈ ಒಳಗೆ ಅದು ನೀರು ತೆಗೆದುಕೊಂಡು ಮತ್ತೆ ಏನು ವಸ್ತ್ರ ಇಲ್ಲ ಕುಲ್ಲ ಹೋಗಿಬಿಡೋದು. ಅಂದರೆ ಕುಲ್ಲ ಹೀಗೆ ಭಿಕ್ಷಾಟನ ವಿಧಿಯ ಕೂತ್ನೆ ಅದು. ಈಗೆಲ್ಲವನ್ನು ತ್ಯಾಗ ಮಾಡಿದಂತಾರೆ ಅಂತಂದ್ರೆ ಏನಿಲ್ಲ. ಹಾಗೆ ಮದ ಬಂದಿರ್ತಕ್ಕಂಥ ಆನೆ ಇರ್ತವ್ರು, ಮದ ಬಂದಿರ್ತಕ್ಕಂಥ ಆನೆ ಬರ್ತಕ್ಕಂಥ ಅನಿಕಿಂದ ಜಗತ್ತು ಚಲೋ ಅಂತದ ಕೆಟ್ಟ ಅಂತದ, ಇವರು ಹೆಣ್ಣುಮಕ್ಕಳು ಇವ್ರು ಗಂಡ್ಮಕ್ಕಳು ಪುರುಷರು ಯಾರಾದ್ರು ಏನಾರು ಅನುಭವ ಬಿಟ್ಟದ ಏನು ವಿಚಾರ ಮಾಡಲಿಲ್ಲ. ನಮ್ಮ ಮದ ಬಂದ ಆನೆ ಹಾಗೆ ಕೇವಲ ಮನುಷ್ಯರೊಳಗೆ ಗುರುಗಳ ಸ್ಮರಣೆ, ಮನುಷ್ಯರೊಳಗೆ ಗುರುಗಳೇ ಕಾಣಿಸ್ತಾ ಇದ್ದಾರೆ ಅವ್ರಿಗೆ. ಈ ಜಗತ್ತಿನ ಗೊಡವಿಲ್ಲ ಸಾಗಿ ಹೋಗ್ಬಿಟ್ರಿ. ಹೋದರು ಹೋಗಿ ಓಂ ಭವತಿ ಭಿಕ್ಷಾಂ ದೇಹಿ ತಂತ್ರಿ ದೆಂಬರೆಯಾಗಿ ಹೋಗಿ ತಮ್ಮ ತವರ ಮನೆಯಲ್ಲಿ ನಿಂತರೆ ಧ್ವನಿಯನ್ನು ಕೇಳಿ ಒಳಗಿನ ತಾಯಿ ಬರ್ತಾಳೆ. ನೋಡಿ ದುಃಖ ಮಾಡ್ಲಿಕ್ಕತ್ರಿ, ಭಾಳ ದುಃಖ ಮಾಡಿದ್ರು. ಅಮ್ಮ ಮಗಳ ಏನಾಯ್ತು ನನಗೆ, ಹೀಗೇಕೆ ಆದಿ, ಏನು ಕಾರಣ ನೀವು ಬಂದೆ, ದೇವಂಬರಿ ಯಾವ ಕಾರಣಕ್ಕಾಯ್ತು ನೀನು ಅಂತೇಳಿ ಅವ್ರು ತಂದೆ ಬಂದರು, ಅಣ್ಣ ತಮ್ಮರು ಬಂದರು, ಎಲ್ಲರೂ ದುಃಖ ಮಾಡಿದ್ರಿ. ಎಲ್ಲರೂ ಕೂಡ ಅಣ್ಣ ತಮ್ಮರು ಅವ್ರು ಇನ್ನೂ ಎಲ್ಲ ಬಂದರು, ಭಾಳ ದುಃಖ ಮಾಡಿದರು. ಅಮ್ಮ ನೀನು ಒಂದು ಗೃಹಸ್ಥೆ, ನೀನು ಲಗ್ನ ಆಗಿರ್ತಕ್ಕಂಥವಳು, ಗೃಹಸ್ಥಾಶ್ರಮಿ, ಹೀಗಾಗತಕ್ಕಂಥದ್ದು ಯೋಗ್ಯ ಅಲ್ಲಮ್ಮ, ಏಕೆ ಮಾಡಿದೆ ಅಂತಕೊಂಡು ಹೇಳಿ ಅವ್ರು ಏನು ಮಾಡ್ತಾರೆ, ಈ ವಸ್ತ್ರವನ್ನು ತೆಗೆದುಕೊಂಡು ವಸ್ತ್ರವನ್ನು ಅವ್ರ ಕಡೆ ಹಾಕ್ತಾರೆ. ವಸ್ತ್ರವನ್ನು ಸ್ವಲ್ಪ ವಿಚಾರ ಮಾಡಿರಿ. ವಸ್ತ್ರವನ್ನು ತೆಗೆದುಕೊಂಬಂತ ಕೊಟ್ಟರು, ವಸ್ತ್ರ ಮುಟ್ಟುದಿಲ್ಲ ಅವರು. ಕೇವಲ ಒಂದು ಹೇಳ್ತಾರೆ ಓಂ ಭವತಿ ಭಿಕ್ಷಾಂ ದೇಹಿ, ಇಷ್ಟೇ. ಅದು ತಾಯಿ ತಂದೆ ಅಣ್ಣ ತಮ್ಮ ಬಂಧು ಬಳಗ ಏನು ವಿಚಾರ ಮಾಡಿಲ್ಲ. ಓಂ ಭವತಿ ಭಿಕ್ಷಾಂ ದೇಹಿ ಅವ್ರು ಬೇಕಾದೇನು ಕೇವಲ ಭಿಕ್ಷೆಯನ್ನು ಇಡ್ತಕ್ಕಂಥದ್ದು ಅಷ್ಟೇ. ಅದು ವಸ್ತ್ರ ಹೊರಾಗಿ ವಸ್ತ್ರವನ್ನು ಬೀಸಿ ಹೋದ್ರಿ, ಅಲ್ಲಿಂದ ಕೊಟ್ಟರು ತೋಲಿಲ್ಲ. ಈಗ ಮೈ ಮೇಲೆ ಇರುತ್ತಂದ್ರೆ ಅವ್ರ ವೈರಾಗ್ಯ ಎಷ್ಟು ಇರ್ಬೋದು ಹೇಳ್ರಿ. ಗುರುಗಳ ಕರುಣೆ ಅವ್ರ ಮೇಲೆ ಹೇಗಿರ್ಬೋದು, ಎಷ್ಟು ವೈರಾಗ್ಯ ಇರ್ಬೋದು ಅವ್ರಲ್ಲೇ. ಒಗೆದಿರ್ತಕ್ಕಂಥ ವಸ್ತ್ರಗಳನ್ನ ಅವ್ರು ಹೋಗಿ ಮೈ ಸ್ಪರ್ಶ ಮಾಡಲ್ಲದ ಮರಳಿ ತಿರುಗಿ ಇವ್ರ ಕೈಗೆ ಬಂದದ್ರು. ಮರಳಿ ಬಂದುಬಿಟ್ಟು ಅವ್ರ ಮನುಷ್ಯೊಳಗೆ ಸ್ವಲ್ಪ ಏನಾದ್ರಿ, ಅವ್ರು ಸ್ವಲ್ಪ ಏನು ಸಣ್ಣ ಕೂಸಿರ್ತಾವ ಅಂಥ ಮನುಷ್ಯನ ಕುಡ್ಕೊಂಡು ಮನೆ ಭಿಕ್ಷೆ ಹೇಳಿದ್ರು. ಕೊನೆಗೆ ಏನು ಮಾಡಿರಿ ಕೇಳಿಲ್ಲ. ಕೊನೆಗೆ ತಾಯಿ ತಂದೆ ದುಃಖ ಮಾಡಿ ಎಲ್ಲರೂ ದುಃಖ ಮಾಡಿದರು, ಏನೂ ಇಲ್ಲ. ವಸ್ತ್ರ ಕೂಡ ಅವ್ರು ಮುಟ್ಟಲಿಲ್ಲ. ಮತ್ತು ಅನಿವಾರ್ಯ ಏನು ಮಾಡ್ತಾರೆ, ಯಾರು ಭಿಕ್ಷೆ ತಂದು ನೀಡಿದರು, ನಮಸ್ಕಾರ ಮಾಡಿದರು, ದುಃಖ ಮಾಡ್ತಾ ಬೆನ್ನು ಹಚ್ಚಿದ್ರೆ ಆಗ ಎಲ್ಲರೂ ಯಾರ್ಯಾರು ಅವ್ರು ಯಾರು ಏನು ಅನಿಸ್ತದೆ ಜನರನ್ನು ಮಾತನಾಡೋರು. ಏನು ಎಂಥ ಶುರು ಇದ್ರು, ತಲೆ ಕೆಡಿತು, ಹಾಗಾಯ್ತು, ಕೆಲವೊಬ್ಬರು ಇಂಥದ್ದು ಬರಲಿಕ್ಕೆ ಎಲ್ಲರಿಗೆ ಹೋದ್ರಪ್ಪ. ಇಂಥ ಒಂದು ಸಾಮರ್ಥ್ಯ ಎಲ್ಲರಿಗೂ ಸಾಧ್ಯ ಇಲ್ಲ. ಬಂದಿರ್ತಕ್ಕಂಥ ವಸ್ತು ಮರಳಿ ಅವ್ರಿಗೆ ಹೋದ ಎಂಥ ಶಕ್ತಿ ಇರ್ಬೇಕು ಅವ್ರಿಗೆ ಅಂತ ಕೆಲವರು ಹೇಳಿದರು. ಸ್ತುತಿ ನಿಂದೆಗಳೆಲ್ಲ ಬರ್ತಕ್ಕಂಥ ಜಗತ್ತಿನಲ್ಲಿ. ಹಾಗೆ ಮುಂದೆ ಹೋದರು. ಅಲ್ಲಿಂದ ಭಿಕ್ಷಾಟ ಸ್ವೀಕಾರ ಮಾಡಿದ ನಂತರ ಪತಿ ಮನೆಗೆ ಹೋದ್ರಿ. ಓಂ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಅಲ್ಲಿ ಭಿಕ್ಷೆ ಅತ್ತೆಯವ್ರು ಬರ್ತಾರೆ, ನೋಡ್ತಾರೆ, ನೋಡಿ ಗಾಬರಿ ಆದರು. ತಂಗಿ ಏನವ ಹೇಗಾಯ್ತು ಸ್ಥಿತಿ, ಹೀಗೆ ಮಾಡಿದ್ದು. ಎಲ್ಲರೂ ಬೇಕಾದವ್ರು ಇದ್ದರು, ಒಳ್ಳೆಯವರಿದ್ದರು. ಈಗ ಆದಿಕ್ಕೆ ಏನು ಕಾರಣಮ್ಮ, ಏಕೆ ಹೀಗೆ ಮಾಡ್ಕೊಂಡು ಏನಾಯಿತು, ಈಗ ಆಗಬಾರ್ದಾಯಿತು ಅಮ್ಮ ವಸ್ತು ಅಂತೇಳಿ ಅವ್ರು ಹೇಳಿದರು. ಅಷ್ಟೊಳಗೆ ಮಾವು ಬಂದರು, ಪತಿಯವರು ಬಂದರು, ಎಲ್ಲರೂ ಬಂದರು. ಎಲ್ಲರೂ ಇವ್ರು ನೋಡಿ ಇವ್ರ ಸ್ಥಿತಿಯನ್ನು ನೋಡಿ ಭಾಳ ದುಃಖ ಮಾಡಿದರು. ಅವರು ಕೂಡ ಭಾಳ ದುಃಖ ಮಾಡಿದರು. ಆದರೆ ಯಾರ್ದು ಏನು ಕೇಳಿಲ್ಲ, ಕೇವಲ ಏನು ಓಂ ಭವತಿ ಭಿಕ್ಷಾಂ ದೇಹಿ ಅದು ಒಂದೇ. ಕೊನೆಗೆ ಅವರು ಕೂಡ ಅಮ್ಮ ವಸ್ತು ಕೊಡ್ಲಿಕ್ಕೆ ಹೋದ ತೋಲಿಲ್ಲ. ಇವರಾಗಿ ವಸ್ತು ಮೇಲ್ಭಾಗರೆ ಈಗ ಹೊದಿಸಿ ಹೊಡ್ಕೊಂಡು ಹೀಗೆ ಹಾಕ್ಲಿಕ್ಕೆ ಹೋದ್ರು, ಹಾಕಿದ್ರೆ ಆ ವಸ್ತ್ರ ಕೂಡ ಮರಳಿ ಅವ್ರ ಕಡೆ ಬಂತು ಹೊರತಾಗಿ ಆ ವಸ್ತ್ರ ಕೂಡ ಅವ್ರಿಗೆ ಸ್ಪರ್ಶ ಆಗಲಿಲ್ಲ. ಭಿಕ್ಷೆಯನ್ನು ತೆಗೆದುಕೊಂಡು ಬಂದು ಅವರು ಕೂಡ ನಮಸ್ಕಾರ ಮಾಡಿದರು. ಈಗೆಲ್ಲ ಹೋಗ್ಬಿಟ್ಟಿದ್ರು. ಸ್ವಶ ಹೋಯಿತು, ಆಮೇಲೆ ಪತ್ನಿ ಅನ್ನೋದು ಹೋಗ್ಬಿಡ್ತು, ತಾಯಿ ಅನ್ನೋದು ಹೋಯ್ತು, ಅತ್ತೆ ಮಾವ ಸಂಬಂಧ ಎಲ್ಲ ಹೋಗ್ಬಿಡ್ತು, ಎಲ್ಲ ಹೋಯ್ತು. ಇನ್ನೇ ಈಗ ಆ ಕಡೆಗೆ
ಸದ್ಗುರುಗಳ ಸನ್ನಿಧಿಗೆ ಅಲ್ಲಿ ಅವ್ರ ಹತ್ತಿರ ಇದ್ದಾರೆ, ರಾವ್ಜಿ ಇದ್ದಾರೆ. ರಾವ್ಜಿ ಗುರು ಹೇಳಿದರು, ರಾವ್ಜಿ ಅವ್ರು ಹೇಳಿದರು, ಇಲ್ಲಿ ಬರ್ತಲ್ಲ ನಿಮ್ಮ ತಾಯಿ, ಅದು ಪರಮಾತ್ಮಕ್ಕೆ ವಿರೋಧಿ, ಅದು ರಾಕ್ಷಸ, ಪಿಶಾಚ, ಬರಬಿಡೋದನ್ನು ನಿನ್ನ ತಾಯಿ ಅನ್ಬೋದು, ಆದರೆ ಒಳ್ಳೆಯದಲ್ಲ, ಕಳಿಸಿಬಿಡು ಅಂತ ಹೇಳಿದ್ರಪ್ಪ ಅವರು. ಕಲ್ಲು ಕೂಡಿ ಹಾಕು. ಒಂದು ಗಾಡಿ ಕಲ್ಲು ಕೂಡಿಸಿ ಹಾಕಿರ್ತಾರೆ ಇವ್ರು ಬರೋಷ್ಟು, ಇಷ್ಟೆಲ್ಲ ಮಾಡ್ಕೊಂಡು ಬರೋಷ್ಟು ಕಲ್ಲು ಗುಂಡು ಕಲ್ಲುಗಳು ಕೂಡಿಸಿ, ಹಿಡಿಗಲ್ಲುಗಳು ಕೂಡಿಸಿ ಒಂದು ಗಾಡಿ ಕಲ್ಲನ್ನು ಕೂಡಿಸಿಟ್ರಿ. ಅವ್ರು ಹೇಳಿದರು, ನೀನು ಇಲ್ಲಿಗೆ ಅವ್ರು ಬರಗೊಟ್ರೆ ನೀನು ನನ್ನ ಶಿಷ್ಯ ಅಲ್ಲ ಅಂತ. ಅಷ್ಟೊಂದು ಮತ್ತು ಅದು ಬಂದೇ ಬಿಟ್ಟರು. ಹ್ಞೂ ರೀ ಅಪ್ಪ ಅವ್ರ ಅಂತ ಹೇಳಿ ಕಲ್ಲು ಒಯ್ಯಬೇಕು, ತಿರುಗಿ ಹೋಗ್ಬೇಕು ಅವರು. ಹ್ಞೂ ರೀ ಅಪ್ಪ ಅವರು. ಅಲ್ಲಿ ಅವರು ಅಷ್ಟೊಳಗೆ ಬಂದರು, ಹೇಳಿದರು, ರಾವ್ಜಿ ಪ್ರಾರಂಭ ನನ್ನ ಕಾರ್ಯ. ರಾವ್ಜಿ ಕೈ ಒಳಗೆ ಕಲ್ಲನ್ನು ತೆಗೆದುಕೊಂಡು ಒಯ್ಲಿಕ್ಕೆ ಎಲ್ಲಿ ಕಲ್ಲು ಹೋಗಿ ಬೆಳಿತಾವ ನೋಡ್ರಿ. ಈಗ ಮಿಲ್ಟ್ರಿ ಒಳಗೆ ಕಲ್ಲು ಅವರು ಏನು ಹೇಳಿದ್ರು, ಎದೆ ಗುಂಡು ಬಡಿಸ್ಕೊಂಡು ಸತ್ತಿದ್ದಾರೆ. ಹಾಗೆ ಬರುವ ಎದೆ ಕಲ್ಲುಗಳಿಗೆ ಈಗ ಬಾಜುವಾಗಿ ಈಗ ಹೋಗಲಿಲ್ಲ ಅವರು. ಏನು ಮಾಡಿದ್ರಿ, ಕಲ್ಲು ಅತ್ಯಂತ ವೇಗವಾಗಿ ಬೀಸಿ ಹೋಗಿದೆ. ನಮ್ಮ ತಾಯಿ ಅಂತಕ್ಕಂಥ ಮಮತೆಯನ್ನು ತೆಗೆದುಹಾಕಿ ಕಲ್ಲು ಬೀಸಿ ಗುರುಳ 14 ಸಾವಿರ ಬೀಸಿ ಹೋಗದ. ಎಲ್ಲಿ ಬಂದು ಕೂಡ್ತಾವ ಇಲ್ಲಿ ರಕ್ತ ಚಿಮಿತ್ರಿ, ಅಷ್ಟು ವೇಗವಾಗಿ ಹೋಗ್ಯದ. ಅದರೊಳಗೆ ಹೇಳಿದ್ರು, ಅಯ್ಯ ಸಿದ್ದಮ್ಮ, ನೀನು ಅದ್ರೊಳಗಿಂದ ಅದ್ರ ಒಳಭಾಗದಲ್ಲಿ ನೀನು ಆಕ್ಷಿಂದರೆ ನೀನು ಸತ್ಯವಂತ ನನ್ನ ಮಗಳು. ಹೇಳು, ನೀನು ಬರಗುಡದಿದ್ರೆ ಈಚೆ ಬರಬಾರ್ದವರು, ಬರಗುಡದಿದ್ರೆ ನೀನು ನನ್ನ ಮಗ. ಅವ್ರು ಇಲ್ಲಿ ಬಂದ್ರಂದ್ರೆ ನಿನ್ನ ಮಗ ಅಲ್ಲ ಅಂತ ತಪ್ಪಿಸ್ಕೊಂಡು ನಮ್ಮ ತಾಯಿ ನೀನು ಕೈ ತಪ್ಪಿಸೋದಿ ಅಂದರೆ ಯಾವ ಕಾಲಕ್ಕೆ ತಪ್ಪದೇ ಕಾಲು ಒಗಿಬೇಕು. ಅವ್ರು ಇದರೊಳಗಿಂದ ನೀ ಬರಬೇಕು. ನೀನು ಒಗೆದರೆ ನೀನು ನನ್ನ ಮಗ, ಬಂದರೆ ನೀನು ನನ್ನ ಮಗಳು ಅಂತ. ಇವರು ಏನು ವಿಚಾರ ಮಾಡಲಿಲ್ಲ. ಈ ಕಲ್ಲು ಬೀಸಿ ಹೋದ್ರಿ, ಎಲ್ಲಿ ಒಗಿದ್ರೆ ಲಕ್ ಚಿಂತ ಇತ್ತು. ಅದರೊಳಗಿಂದ ಹೇಳಿದರು, ಅಪ್ಪರು ಹೇಳಿದರು, ಗುರುಗಳೇ ತಮ್ಮ ಆಜ್ಞೆ, ತಮ್ಮ ಆಶೀರ್ವಾದ ಎಂದಿದ್ರು ಒಂದು ದಿವಸ ದೇಹ ನಾಶ ಆಗ್ತಕ್ಕಂಥದ್ದು. ಅದು ಮತ್ತು ಕೆಳಗೆ ನೀರು ಅದ್ರಿ, ನದಿ ಒಳಗೆ ನೀರು, ಹಳ್ಳದೊಳಗೆ ನೀರು ಅದನ್ನು ಬರಬೇಕು. ಅಲ್ಲಿ ನದಿ ಒಳಗೆ ಅಲ್ಲಿ ಕಲ್ಲುಗಳಿರ್ತಾರೆ ಕೆಳಗೆ. ಆ ಕಲ್ಲೊಳಗೆ ಪಾದರಿಟ್ಟರೆ ಜಾರಿ ಹೊಯ್ತಾವೆ. ಅದ್ರೊಳಗೆ ಹಾಗಾಗಿ ಬರ್ತಾಯಿದ್ರೆ ಬರುವ ಕಲ್ಲುಗಳಿಗೆ ಹಿಡಿಗಲ್ಲುಗಳಿಗೆ ಎದೆ ಕೊಟ್ಟು ಹಾಗೆ ಸಾಗಿ ಬಂದ್ರಿ. ಒಂದು ಸ್ವಲ್ಪ ಕೂಡ ಅವ್ರಿಗೆ ಹಿಂದೆ ಸರಿ ಇಲ್ಲ, ಸ್ವಲ್ಪ ಕೂಡ ಇವ್ರ ಹಿಂದೆ ಸರಿ ಇಲ್ಲ. ತಾಯಿ ಮಗ ಸಂಬಂಧ, ಇವರು ವೈರಾಗ್ಯ ಸಂಬಂಧ, ಅವರು ವೈರಾಗ್ಯ ಸಂಬಂಧರು. ಬೀಸಿ ಹಾಗೆ ಒಗೆದ್ರು ಕಲ್ಲುಗಳನ್ನು. ಹಾಗೆ ಅದರೊಳಗಿಂದ ಆಚೆ ಬರ್ತಾ ಇದ್ದಾರೆ ಗುರುಗಳಂದರು. ಇಲ್ಲಿಯೂ ಇವರು ಸೋಲಿಲ್ಲ, ಇವರ ತಾಯಿ ಸಿದ್ದಮ್ಮ ಅವರು ಸೋಲಿಲ್ಲ ಅಂದ್ಕೊಂಡು ಹೇಳಿ ಕಲ್ಲುಗಳಿಗೆ ಆಶೀರ್ವಾದ ಮಾಡಿದರು. ಕಲ್ಲುಗಳು ಏನಾಗಲಿ ಕಡಿಮೆ ಆಯಿತು. ಕಲ್ಲು ರಾಶಿ ಕಡಿಮೆ ಆಗಿಬಿಡ್ತು, ಪಟ ಕಡಿಮೆ ಆಗಿಬಿಡ್ತು. ಅತ್ಯಂತ ವೇಗವಾಗಿ ಬೀಸಿ ಹೋಗಿರ್ತಕ್ಕಂಥ ರಕ್ತ ಚಿಮ್ತಾ ಇತ್ತು. ಆದರೆ ಅವ್ರಿಗೆ ಪೆಟ್ಟು ಹತ್ತದಂತೆ ಆಶೀರ್ವಾದ ಮಾಡಿ. ಅಷ್ಟು ಅದ್ರ ವೇದನೆ ಆಗಬಾರ್ದು, ರಕ್ತ ಚಿಮ್ಮಬೇಕು. ಏನಾಗಬಾರ್ದು ರೀ, ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾರೆ ರೀ, ಕೈ ಕಾಲು ನಿಲ್ತಾರೆ, ಎಲ್ಲಿ ಮುರಿದತಾವ ತೆಗೆದು ಮತ್ತು ಸರಿ ಮಾಡಿ ಜೋಡ್ತಾರೆ, ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿದ್ರೆ ರೋಗಿಗೆ ಗುರುತಾಗ್ತದೆ, ರೋಗಿಗೆ ಗುರುತಾಗೋದಿಲ್ಲ. ಹಾಗೆ ಕಲ್ಲು ಜೋರಾಗಿ ಬಂದು ಬಡಿದ್ರು ಕೂಡ ಅವ್ರಿಗೆ ಎಳ್ಳಷ್ಟು ಅದರ ಬಾಧೆ ಆಗುವಂತೆ, ರಕ್ತ ಚಿಮ್ಮಿದ್ರು ಕೂಡ ಬಾಧೆ ಆಗುವಂತೆ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಇವನು ಹಿಂದೆ ಸರಿ ಇಲ್ಲ ರಾವ್ಜಿ. ಅದಕ್ಕಾಗಿ ಇವರ ಕಲ್ಲಿನ ರಾಶಿ ಕಡಿಮೆ ಆಗ್ತಕ್ಕಂಥ ರೀತಿಯಿಂದ ಇಲ್ಲಿ ಆಶೀರ್ವಾದ ಮಾಡಿದರು. ಎರಡು ಕಡೆ ಆಶೀರ್ವಾದ ಮಾಡಿದರು. ಕಲ್ಲಿನ ರಾಶಿ ಕಡಿಮೆ ಆಗಿಬಿಡ್ತು. ಅವರು ಹಾಗೆ ಬರ್ಲಿಕ್ಕತ್ತರು. ಅವರು ಬಂದೇ ಬಿಟ್ಟರು, ಇವರು ಒಗೆದೇ ಬಿಟ್ಟರು. ಬಂದು ಅದರೊಳಗಿಂದ ಬಂದು ಅಪ್ಪರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪರೇ ತಮ್ಮ ಆಜ್ಞೆಯನ್ನು ಪಾಲಿಸಿದ್ದೇನೆ, ಮುಂದಿಟ್ಟ ಅಡಿಯನ್ನು ಹಿಂದಿಡುವ ಹೇಳಿ ಇರ್ತಕ್ಕಂಥ ನಿಮ್ಮ ಮಗಳು ನಾನಲ್ಲ. ತಮ್ಮ ಮಗಳಿದ್ದೇ ನನಗೋಸ್ಕರವಾಗಿ ತಾವು ಹೇಗಿದ್ರೆ ಆಗ ನಾನು ಕೂಡ ತಮ್ಮ ಅನುಕೂಲದಿಂದ ಜಯಶಾಲಿ ಆಗ್ತಕ್ಕಂಥವಳಿದ್ದೇನೆ ಹೊರತಾಗಿ ತಮ್ಮ ಆಜ್ಞೆಯನ್ನು ಮೀರಿ ಹಿಂದೆ ಸರಿ ನಾನು ಹೋಗಲಿಲ್ಲ. ನನಗೆ ಬೇಕಾದ ಕೇವಲ ಏನು ಸನ್ಯಾಸವೇ. ತಮ್ಮ ಆಜ್ಞೆಯನ್ನು ಪಾಲಿಸಿದ್ದೆ ನಾನು, ನೀವು ಸನ್ಯಾಸ ನಾನು ಕೊಡಲೇಬೇಕು. ಅಪ್ಪ ಅವರು ಮತ್ತು ಹೇಳಿದರು, ಎಷ್ಟಕ್ಕೆ ಮುಗಿತೇನು, ಹೋಗಿ ಗಿಡಕ್ಕೆ ಕೊಡು ದೂರದಲ್ಲಿ. ನೀವು ದಿಗಂಬರ ಆಗಿರ್ತಾ ಇದ್ದಿಲ್ಲ, ಯೋಗ್ಯದ ಇದು ಮೈಯೆಲ್ಲ ರಕ್ತ ಚಿಮ್ಲಕ್ಕಿರ್ತದ, ದಿಗಂಬರ ಆಗಿ ಮೈ ಮೇಲೆ ವಸ್ತ್ರಗಳೆಲ್ಲ. ಜನರು ಏನು ತಿಳ್ಕೊತಾರೆ, ಎಷ್ಟು ದಾಟಿದ್ದೀವಿ ನಾವು, ಹೋಗೋದ್ರೆ ಹೋಗ್ಕೇನು ಅಂತ ಬೈದರು. ಹೋಗಿ ದೂರ ಕೂಡ ಅಲ್ಲಿ ಆಲ್ದ ವೃಕ್ಷಕ್ಕೆ ಹೋಗಿ ಕೂಡತ್ತಿದ್ರು. ಹೋಗಿ ಕೂತ್ರಿ. ನಾವು ಏಳು ಅನ್ನೋ ಪರ್ಯಂತರವಾಗಿ ಹೇಳಬಾರ್ದು ಅಂತ ಹೇಳಿದ್ರಿ. ಆಗ 3 ದಿನಗಳ ಪರ್ಯಂತ ಅವ್ಯಾಹತವಾಗಿ ಹಗಲು ರಾತ್ರಿ ಮೈಯೆಲ್ಲ ಏನಿದ್ರಿ ಗಾಯ.
ಪ್ರಸಾದ ಇಲ್ಲ, ನೀರಿಲ್ಲ, ಯಾವುದಿಲ್ಲ. ಏನು ಕೂತ್ರ ಅದನ್ನು ಕೂತ್ರ. ಆಗ ಬಂದವ್ರು ಜನರು ಬಂದಿರ, ಸಾಕಷ್ಟು ಎಲ್ಲ ಜನರು ಬಂದಿರು, ಭಾಳಷ್ಟು ಜನ ಬಂದಿರು. ನೋಡಿ ಅವರಿಗೆ ಇಲ್ಲಿ ನಡೆದಕ್ಕಂಥ ಕಲ್ಲು ಒಯ್ದು ಇದನ್ನೆಲ್ಲ ನೋಡಿ ಭಾಳ ದುಃಖರಿಸಿ, ಎಲ್ಲರೂ ದುಃಖರಿಸಿ ಎಲ್ಲ ಆಯಿತು. ಆದರೆ ಆ ಕಡೆ ಎಳ್ಳಷ್ಟು ಲಕ್ಷ ಕೊಡದೆ ಇಲ್ಲಿ ಹೋಗಿ ಕೂತ್ರಿ. 3 ದಿನಗಳ ಪರ್ಯಂತ ಅವ್ಯಾಹತವ ಎಲ್ಲಿ ಕೂತು ನಂತರ ಯಾರೋ ಒಬ್ರು ಹೇಳಿರಂತ, ನಾ 700 ರೂಪಾಯಿ ಬರುವಂಥ ಅಪ್ಪವ್ರು ಹೇಳಿದ್ರಲ್ಲ, ಅದನ್ನು ನೋಡೋದಾಗದೆ ಒಬ್ಬರು ಹೇಳಿದ್ರು, ಅಪ್ಪವ್ರು ಬಂದಿದ್ದಾರೆ ಹೇಳಿರಂತ. ಅಪ್ಪವ್ರು ಹೇಳಿದ್ದಾರೆ ಅಂತ ಅಂದ್ಕೊಳ್ಳಿ ಅಂತ ಬಂದ್ರಿ. ಬಂದ ನಂತರ ಮತ್ತು ಈಗ ನಾನು ಹೇಳಿದೆ ಹೇಗೆ ಬಂದು ನಾನು ಹೇಳ್ತೀನಿ ನನಗೆ. ಮತ್ತು ಅಪ್ಪವರು ತ್ರಿಶೂಲ ತೆಗೆದುಕೊಂಡು ಸಿಕ್ಕತ್ತ ಬಿಡ್ದಂತ್ರಿ. ನೋಡಲಿಕ್ಕೆ ಏನದು ಸಿಕ್ಕಾಪಟ್ಟು ಹಿಡಿದು ಎಲ್ಲ ರಕ್ತ ಸಿಮ್ತ ಎಲ್ಲ ಆಯಿತು. ಆದರೆ ಅವರಿಗೆ ಅದರ ಬಾಧೆ ಏನೂ ಇಲ್ಲ. ಆಮೇಲೆ ಅಪ್ಪರು ಹೇಳಿದರು, ರಾವ್ಜಿ ಇದು ಪಿಶಾಚಿನ ಕಳಿಸಿಬಿಡು ಹೋಗ್ಲಿ ಮನೆಗೆ, ನಡಿ ನಾವಿಬ್ಬರು ಪ್ರವಾಸಕ್ಕೆ ಹೋಗೋಣ ಅಂತ. ಅವ್ರಿಗೆ ನಾನು ಬರ್ತಾಯಿದ್ದೆ ಅಂತ ಹೇಳಿದ್ರು. ನಾನು ಎಲ್ಲಿ ಬರ್ತಾಯಿದ್ದೆ, ನೀವೆಲ್ಲಿ ಕೆಲ ಬರ್ತಾಯಿದ್ದೆ ನಾನು. ಕೊನೆಗೆ ಸಾಗಿದ್ರು. ಆಗ ಅಪ್ಪವ್ರು ಮುಂದೆ ಸಾಗಿದ್ರು. ರಾವ್ಜಿ ಹೇಳಿದರು, ಅಪ್ಪವರು ರಾವ್ಜಿ ಆ ಗಾದಿ ತಗೊಳ್ಳೋದು ಹಾಸ್ಕೊಳ್ಳೋದಿರ್ತಾರೆ ಎಲ್ಲ ಬೇಕಾದ ಎಲ್ಲ ಸಾಮಂತು ಜೊತೆಗೆ ಹೊರಿಸಿಬಿಡು, ತಾನು ಬಿಟ್ಟು ಹೋಗ್ಕೊಳ್ತಾ ಹೇಳಿದ್ರು. ಎಲ್ಲ ಭಾಳಷ್ಟು ಸಾಮಾನು ತೆಗೆದುಕೊಂಡು ಭಾರ ಆಗೋತ್ತೆ ಅವ್ರು ಭರಿಸಿಬಿಟ್ರಿ ರಾವ್ಜಿ ಮಗ. ಹಾಗೆ ಸಂಚಾರ ಮಾಡ್ತಾ ಸಾಯಿರು. ನನಗೆ ಪ್ರಸಾದಿಲ್ಲ ಏನೂ ಇಲ್ಲ ರೀ. ಹಾಗೆ ಸಾಯಿರು. ಒಂದು ಅಡಿನ ಹಿಂದೆ ಸರಿಯಿಲ್ಲ, ಸನ್ಯಾಸ ಅಲ್ಲಿ ತನ್ನಲೇ ಇಲ್ಲ. ದಾರಿಗಳು ಎತ್ತರ ಪರ್ವತ ರೀ. ಪರ್ವತದೊಳಗೆ ಅಪ್ಪವ್ರಿಗೆ ಪಾದಕೆಯನ್ನು ಹಾಕ್ಕೊಂಡು ಹಾಗೆ ನೇರವಾಗಿ ಏರಿಬಿಟ್ರಿ. ಈಗ ಈ ಕಡಾವ ಇರ್ತಕ್ಕಂಥದ್ದು ಕಡಿದಾದ ಪರ್ವತ ಏರಿದ್ರು. ಅಪ್ಪ ಹೇಳಿದರು, ರಾವ್ಜಿನೇ ಹೇಳಿದರು, ಅದು ಭಾರ ತೊಗೊಂಡು ಬರಲಿಲ್ಲ. ಅವರು ತೊಗೊಂಡು ಬರುವಾಗ ಮೇಲ್ಭಾಗದ ಜೋರಾಗಿ ತ್ರಿಶೂಲ ಹೋಗಿದ್ರು. ಜಣ್ಣ ಅಂತೇಳಿ ಕಲ್ಲಿಗೆ ಬಡಿತಾ ತ್ರಿಶೂಲ ಬಂದು ಅದನ್ನು ಒಗೆದಾಗಿನ ಸಾಯ್ತಾ ಇದ್ದಂಥ ಅಂಜೇನೆ ಹೋಗ್ಬೇಕು ಅಲ್ಲಿಂದ. ಅದಕ್ಕೂ ಹೆದರಲಿಲ್ಲ. ಬಂದು ತ್ರಿಶೂಲ ಒಗಿತಾ ಇದ್ದೆ ಅಂತ ಹೇಳಿದ್ರು, ಹೆದರಲಿಲ್ಲ. ಬಂದು ತ್ರಿಶೂಲ ಅವ್ರಿಗೆ ಕೂಡದಂತೆ ಗುರು ಕರುಣೆ ಅದು ಬಂದು ಗಾದಿ ಒಳಗೆ ಬಂದು ಸಿಕ್ಕೊಂಡು ಬಿಡ್ತೀವಿ. ಹಾಗೆ ತೆಗೆದುಕೊಂಡು ಹಾಗೆ ಪರ್ವತ ಎರಡೂ ಕೈಯಿಂದ ಏರ್ತಾ ಆಗ ಪ್ರಯತ್ನ ಮಾಡ್ತಾ ಗಾದಿ ಏರಿ ಮೇಲ್ಭಾಗ ಹೋದರು. ಇಷ್ಟೆಲ್ಲ ಆಗ್ತಾ ಎಲ್ಲಿ ಹೋದ್ರು ಅಂದ್ರೆ ಆದ್ವಾನಿ ಹೋದ್ರೆ. ಆದ್ವಾನಿ ಇತ್ತಾಗ ಆಂಧ್ರ ಕಡೆ ಹೋದರು. ಅಲ್ಲಿ ಹೋದ ನಂತರ ಅಲ್ಲಿಂದ ಚಿಕ್ಕ ನೀರಿನ ಸರೋವರ, ಅಲ್ಲಿ ಸ್ನಾನ ಮಾಡಿದ್ರು. ಎಲ್ಲರೂ ಸ್ನಾನ ಆಯಿತು, ಪ್ರಸಾದ ಆಯಿತು. ಮಂಗಗಳು ಕೂಡ ಭಾಳಷ್ಟು ಇದ್ದು. ಮಂಗಗಳು ಒಂದು ಹಣ್ಣುಗಳನ್ನು ತೆಗೆದುಕೊಟ್ಟು ಅಪ್ಪರಿಗೆ ನಮಸ್ಕಾರ ಮಾಡಿದವು. ಅಲ್ಲೆಲ್ಲ ಉಪವನ ಅರಣ್ಯ ತಂತಾನೆ ಬೆಳೆದಿರ್ತಕ್ಕಂಥ ಅನೇಕ ಪ್ರಕಾರದ ಹೂಗಳು, ಹಣ್ಣುಗಳು ಸಂತೋಷ ಸ್ವೀಕಾರ ಮಾಡಿ ಅಲ್ಲಿಂದ ಮುಂದೆ ಸಾಗಿದ್ರು. ಒಂದು ದೊಡ್ಡದಿರ್ತಕ್ಕಂಥ ಗುಹೆ ಅಪ್ಪವರು, ರಾವ್ಜಿ ಅವರು ಎಲ್ಲರೂ ಕುಡ್ಕೊಂಡು ಹೋದರು. ಆ ನಂತರದಲ್ಲಿ ಅಪ್ಪವ್ರು ಹೇಳಿದರು, ರಾವ್ಜಿ ಈಗ ನಿಮ್ಮಮ್ಮನಿಗೆ ಸನ್ಯಾಸ ಕೊಡಬೇಕು. ಹ್ಞೂ ರೀ ಅಪ್ಪವರು. ಹಾಗೆ ಕೊಡ್ಲಿಕ್ಕೆ ಬಿಡೋದಿಲ್ಲ, ಅದನ್ನು ಪರೀಕ್ಷೆ ಮಾಡ್ಬೇಕಲ್ಲ, ನಮ್ಮ ಪರೀಕ್ಷೆ ಮುಗಿಬೇಕಲ್ಲ ಅಂತ. ಹ್ಞೂ ರೀ ಅಂತ. ಈಗ ಇಬ್ಬರು ಕೂಡಿ ಅಲ್ಲಿ ಒಣಗಿದ ಮುಳ್ಳುಗಳಲ್ಲ, ಆ ಮುಳ್ಳುಗಳನ್ನ ಹಾಚ್ಕೊಂಡು ಬರ್ತಾರೆ. ಮುಳ್ಳು ಗಿಡದ ಟೊಂಗಿಗಳನ್ನು. ಹ್ಞೂಟಪ್ಪ ಅಂತೇಳಿ ಗಿಡದ ಟೊಂಗಿಗಳನ್ನ ತೆಗೆದುಕೊಂಡ್ಬಂದ್ರಿ, ಕೊರೆಗಳನ್ನು. ದೊಡ್ಡ ಗುಹೆ ಐತಲ್ಲ, ಅವ್ರು ಬಂದ ನಂತರ ಆ ಗುಹೆ ಒಳಗೆ ಕೂಡ್ರು ತಿಳಿದ್ರು ಅಪ್ಪವರು. ಒಳಭಾಗದಲ್ಲಿ ಕೂಡಿಸಿ ಆ ಮುಳ್ಳು ಕೊರೆಗಳನ್ನು ಒಳಭಾಗದಲ್ಲಿ ತ್ರಿಶೂಲಿಂದ ನುಗ್ಗಿಸಿ ಆಗ ಒಳಗೆ ಕಳಿಸಿ ಎಲ್ಲ ಹೋಗಿ ಮೈಗೆ ಚುಸ್ತಾ ಇದ್ದಾವ್ರಿ. ಆದರೂ ಕೂಡ ಎಲ್ಲಷ್ಟು ಕೂಡ ಸನ್ಯಾಸ ಆಗದೆ, ಸನ್ಯಾಸಿಗೆ ಬಿಟ್ಟು ಹೋಗ್ತಾಯಿದ್ದು, ಸನ್ಯಾಸಿ ಆಗಿ ಅಪ್ಪರ ಸನ್ಯಾಸಿ ಆಗ್ತಾಯಿತ್ತು. ಮೈ ಮುಳ್ಳುಗಳು ಸುಸ್ತಾದ, ಏನೆಲ್ಲ ಆಗ್ತಾಯಿತ್ತು ಅಂದರೂ ಕೂಡ ಸನ್ಯಾಸಿ ಆಗ್ತಾಯಿದ್ರು. ಅದನ್ನ ಹೇಳಿದರು. ಎಲ್ಲ ಮುಳ್ಳು ರಾವ್ಜಿ ತೆಗೆದುಕೊಂಡು ಬರೋದು, ಕೊಡೋದು, ಅಪ್ಪ ಅವ್ರು ಈಗ ಮುಳ್ಳು ನುಗ್ಸೋದು ಮತ್ತು ರಾವ್ಜಿ ನುಗ್ಸೋದು. ಈಗ ಮಾಡಿ ತುಂಬ ರಾವ್ಜಿ ನಮ್ಮ ತಾಯಿ ಅಂತಕ್ಕಂಥ ಏನು ಹಿಡಿಲಿಲ್ಲ ರೀ. ನನ್ನ ಮಗ ಅಂತ ಅವ್ರು ಹಿಡಿಲಿಲ್ಲ. ತುಂಬೆಲ್ಲ ಮುಳ್ಳುಗಳು ತುಂಬಿಟ್ಟು ಕೊನೆಗೆ ಅಪ್ಪ ಹೇಳಿದರು, ಹೇ ಅಗ್ನಿನಾರಾಯಣ ಪ್ರಜ್ವಲಿಸು ಅಂತ ಹೇಳಿದ್ರು. ಅಗ್ನಿನಾರಾಯಣ ಪ್ರಜ್ವಲಿಸಲಿಲ್ಲ ರೀ. ಇಂಥ ಪರಮ ಪವಿತ್ರ ಇರ್ತಕ್ಕಂಥ ಅಮ್ಮನನ್ನು ನಾನು ಹೇಗೆ ಸುಡಲಿ ಗುರುಗಳೇ, ನಾನು ಹೇಗೆ ಪ್ರಜ್ವಲಿಸಲಿ ಅಗ್ನಿನಾರಾಯಣ ಹೇಳಿದರು. ಅಪ್ಪ ಹೇಳಿದರು, ಇದು ಪರೀಕ್ಷೆ, ಅದು ಪರೀಕ್ಷೆ ಪ್ರಜ್ವಲಿಸಬೇಕು.
ಪರೀಕ್ಷೆ ಆದರೆ ಪರೀಕ್ಷೆ ಸನ್ಯಾಸಿ ಆಗ್ಬೇಕು ಅವರು, ಪ್ರಜ್ವಲಿಸಬೇಕು, ಪ್ರಜ್ವಲಿಸು ಅಂತ ಹೇಳಿದ್ರಿ. ಅನಿವಾರ್ಯವಾಗಿ ಸಿದ್ಧರಾದರು. ಹಾಂ, ಪ್ರಜ್ವಲಿಸು ಮತ್ತು ಆಜ್ಞೆ ಮಾಡಿದರು. ಅನಿವಾರ್ಯವಾಗಿ ಮಂದವಾಗಿ ಅಗ್ನಿ ಈ ಪ್ರಜ್ವಲಿಸಲು ಬೇಡೋ ಚಿತ್ರ ಇಂಥವ್ರನ್ನ ಹೇಗೆ ನಾನು ಸುಡಲಿ ಅಂಥೇಳಿ ಅನಿವಾರ್ಯವಾಗಿ ಆಗದ ಅಗ್ನಿ ಪ್ರಜ್ವಲಿಸಿರಿ. ಸುತ್ತೆಲ್ಲ ಅಗ್ನಿ ಪ್ರವೇಶ ಕೊರೆಗಳಿಗೆ ಹತ್ಕೊಂಡು ಎಲ್ಲ ಕಡೆ ಉರಿತ ಬಂತು. ಎಲ್ಲ ನೋಡಿದ್ರಿ ಅದರೊಳಗೆ ಏನು ಮಾಡ್ತಾಯಿದ್ದಾರೆ ಮುಳ್ಳದರಿ ಮೈ ತುಂಬ ಮೊದಲಗಾಯದ, ಆಮೇಲೆ ಈ ಸದೆ ತುಂಬೆಲ್ಲ ಮುಳ್ಳು, ಅದಕ್ಕೆ ಮತ್ತೆ ಅಗ್ನಿ ನಾರಾಯಣ ಪ್ರಜ್ವಲಿಸಿದ್ರು. ತುಂಬೆಲ್ಲ ಅಗ್ನಿ. ಅಮ್ಮ ಅವರಪ್ಪ ಕೂಡಿತು ಒಳಗೆ ಪದ್ಮಾಸನ ಕೂಡ ಹೇಳಿದ್ರಿ. ಏನು ಕೂತಿರಲ್ಲ, ತುಂಬೆಲ್ಲ ಮುಳ್ಳುಗಳು ತುಂಬಿ ಅಗ್ನಿ ಹೊತ್ತುಕೊಂಡು ಬಂದರೂ ಕೂಡ ಬಂದಿರತಕ್ಕಂಥ ದೇಹದಲ್ಲಿ ಇದು ಒಂದು ದಿವಸ ಯಾವಾಗಿದ್ರು ನಾಶ ಆಗ್ತಕ್ಕಂಥದ್ದು. ಗೋರಳ ಆಜ್ಞೆಯನ್ನು ಪಾಲಿಸಿ ಸನ್ಯಾಸವನ್ನು ಸ್ವೀಕಾರ ಮಾಡಿ, ಸಾಧ್ಯ ಇರಲಿಂದ ಈ ಜನ್ಮದಲ್ಲಿ ಆಗಲಿಲ್ಲ ಅಂದ್ರೆ ದೇಹ ತ್ಯಾಗ ಆದರೂ ಮುಂದಿನ ಜನ್ಮಕ್ಕಾದ್ರು ಶುಚಿನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋ ಬೀಜ ಆಯ್ತದೆ ನಿಮ್ಮದ ಮುಂದಿನ ಜನ್ಮಕ್ಕಾದ್ರು ಗೋರಳಿಂದ ದೀಕ್ಷೆ ಪಡ್ಕೊಂಡು ತೀರ್ವು ಹೊರತಾಗಿ ಇದು ಹಿಡಿದಿರ್ತಕ್ಕಂಥ ಹಠವನ್ನು ಬಿಡಕೂಡದು ಮನೆ ಏನಕ್ಕೆ ಕೂತ್ರಲ್ರಿ ನಿರ್ದಿಷ್ಟವಾಗಿರ್ತಕ್ಕಂಥ ಏಕಾಗ್ರತೆಯಿಂದ ಗೋರಳ ಧ್ಯಾನ ಮಾಡ್ತಾ ಕೂತ್ಬಿಟ್ರು. ಅಗ್ನಿ ಪ್ರಜ್ವಲಿಸ ಸುತ್ತೆಲ್ಲ ಅಗ್ನಿ ಸುತ್ತ ಬಂದಿರುತ್ತೆ, ಪ್ರಜ್ವಲಿಸಲಿಕ್ಕಿತ್ತು. ಆಗ ಅತ್ಯಂತ ವೇಗವಾಗಿ ಎಲ್ಲ ಕಡೆ ಆಯ್ತು ರೀ. ಆದರೂ ಅಮ್ಮ ಒಂದು ಸೂಜಿಯ ಮನೆಯಷ್ಟು ಕೂಡ ಅತ್ಯಂತ ಅಲ್ಲಾಡ್ಲಿಲ್ಲ. ಹಾಗೆ ಕೂತು ಹೇಗೆ ಕೂತಿರ್ಬೇಕು ಹೇಳ್ರಿ. ಅಪ್ಪ ರಾವ್ಜಿ ಕೊರೆಯನ್ನು ಸರಿಸಿ ನೋಡೋಣ. ಕೊರೆಯನ್ನು ಸರಿಸಿರಿ, ತುಂಬೆಲ್ಲ ಅಗ್ನಿ ಹೊತ್ಕೊಂಡದ್ರಿ. ಅದ್ರೊಳಗೆ ಭಾಗದಲ್ಲಿ ಏನು ಆಸನ ಹಾಕೊಂಡು ಕೂತಾರ್ಲೀಗ ಸ್ವಲ್ಪ ಕೂಡ ಅಲ್ಲಾಡೋದು ಏನು ಕೂತಾರ್ರಿ, ಹೀಗೆ ಕೂತಾರಲ್ಲ ಹಾಗೆ ಕೂತಿದ್ರು ಏಕಾಗ್ರತೆಯಿಂದ. ಎಲ್ಲಷ್ಟು ಚಂಚಲ ಇಲ್ಲ, ಸಂಪೂರ್ಣ ಲಕ್ಷ್ಯ ಅಲ್ಲ, ಸಂಪೂರ್ಣವಾಗಿ ಗುರುಗಳ ಕಡೆಗೆ ಅಗ್ನಿಯಾರ ಒಳ ಭಾಗದಲ್ಲಮ್ಮ ನಿನ್ನನ್ನು ಹೇಗೆ ಸುಡಲಿ, ಪರೀಕ್ಷೆ ಗುರುಗಳ ಮಾಡ್ತಾಯಿದ್ದಾರೆ, ನನ್ನದು ಪರೀಕ್ಷೆನೇ ಇದು, ನಿನ್ನಂಥವ್ರು ಹೇಗೆ ಸುಡಲಿ, ಇದು ಗುರುಗಳ ಆಜ್ಞೆ ಅದು ಏನು ಮಾಡ್ಬೇಕಮ್ಮ, ಕ್ಷಮಿಸ ನನ್ನನ್ನು ಹತ್ಕೊಂಡು ಅಗ್ನಿನಾರಾಯಣ ಕ್ಷಮೆ ಕೇಳ್ಕೊಂಡು ಹಾಗೆ ಪ್ರಜ್ವಲಿಸ್ತಾ ಇದ್ದಾರೆ. ಅದನ್ನು ನೋಡ್ತಾ ಗುರು ಹೇಳಿದರು, ಎಲ್ಲಷ್ಟು ಸಾವಿಗೆ ಹೆದರದೆ ದೇಹದ ಭಾವನೆ ತೊರೆದು ಕೆಟ್ಟ ಚಲುಗಳನ್ನು ತೊರೆದು ಕೇವಲ ಮೋಕ್ಷಗೋಸ್ಕರ ಸನ್ಯಾಸಗೋಸ್ಕರವಾಗಿ ಸಿದ್ಧವಾಗಿರ್ತಕ್ಕಂಥ ಸಿದ್ಧವನ ಪರೀಕ್ಷೆ ಸಾಕು ಹೇಳಿ ಅಗ್ನಿನಾರಾಯಣ ಶಾಂತನಾಗು ಅಂತ ಹೇಳಿದರು. ತಕ್ಷಣ ಅಗ್ನಿನಾರಾಯಣ ಶಾಂತ ಆಗಿಬಿಟ್ರಿ. ಮೊದಲ ಅದ ಬೇಕಾಗಿತ್ತು ಅಗ್ನಿನಾರಾಯಣಿಗೆ, ಒಮ್ಮಿಂದ ಅಗ್ನಿ ಶಾಂತ ಆಗಿಬಿಟ್ರಿ. ನಂದಿ ಹೋಗ್ಬಿಡ್ತು ಅಗ್ನಿ. ರಾವ್ಜಿ ಉಳಿದಿರೋ ಕೊರೆಗಳನ್ನು ತೆಗೆದಾಕು, ಉಳಿದಿರೋ ಕೊರೆ ತೆಗೆದಾಕಿರಿ. ಹೇಳು ಸಿದ್ಧಮ್ಮ ಆಗಮಿಸು, ನೀನು ಕೇವಲ ಸಿದ್ಧಮ್ಮಲ್ಲ ಜಗತ್ತಿಗೆ ಅಮ್ಮನಾದೆ, ನೀನು ಸಿದ್ಧಮ್ಮಳಾದೆ. ಒಂದು ಕ್ಷಣ ವಿಚಾರ ಮಾಡಿರಿ. ಅತ್ಯಂತ ಪ್ರಸಿದ್ಧ ರೀತಿಯಿಂದ ದಿಗಂಬರಳಾಗಿ 12ನೇ ಶತಮಾನದಲ್ಲಿ ಯಾವ ಅಕ್ಕ ಮಹಾದೇವಿ ತಾಯಿ, ಅಕ್ಕ ಮಹಾದೇವಿ ಅಂತ ಹೆಸರು ಅಕ್ಕ ಅಂತ ಪಡಿಸ್ಕೊಂಡ್ರು, ಹೆಸರು ಬಂತವರಿಗೆ. ಅಷ್ಟು ಪ್ರಸಿದ್ಧ ಇರ್ತಕ್ಕಂಥ ಅಕ್ಕ ಮಹಾದೇವಮ್ಮ ಅವರ ಮಾಡಿರ್ತಕ್ಕಂಥ ಸಾಧನೆಗೂ ಗುರುಗಳಿಂದ ಪರೀಕ್ಷೆಗೆ ಸಿದ್ಧರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರೆ ಈ ಸಾಧನೆ ಎಷ್ಟು ವ್ಯತ್ಯಾಸ ಹೇಳ್ರಿ. ಇಂಥ ರೀತಿ ಪರೀಕ್ಷೆ ಆಗಿದೆ ಅದರೊಳಗೆ ಒಮ್ಮೆರೆ ಅವ್ರದ್ದು ದಿಗಂಬರಾಗಿದ್ದಾರ ನೋಡಿದ್ರೆ ಕೋಗಿಲೆಗಳಿ ಗಿಳಿಗಳಿ ಚಂದ ಮಲ್ಲಿಕಾರ್ಜುನ ಕೇಳ್ಕೊತ ಅಡ್ಡಾಡಿದಾರೆ, ಎಲ್ಲ ಕಡೆ ಹೋಗಿದ್ದಾರೆ, ದಿಗಂಬರಾಗಿ ಹೋಗಿದ್ದಾರೆ. ಆದರೆ ಇದು ಇಲ್ಲಿರ್ತಕ್ಕಂಥ ಪರೀಕ್ಷೆ ಇಂಥ ಪರೀಕ್ಷೆ ಅವ್ರು ಕೊಡಲಿಲ್ಲ. ಕೊನೆಗೆ ಅಪ್ಪ ಹೇಳಿದರು, ಸಿದ್ಧಮ್ಮ ನೀನು ಸಿದ್ಧಳಾದಿ, ನೀನು ಯೋಗ್ಯತೆಯನ್ನು ಪಡೆದುಕೊಂಡೆ, ಜ್ಞಾನಕ್ಕೆ ಅಧಿಕಾರಿ ಅದೇ, ಮೋಕ್ಷಕ್ಕೆ ಅಧಿಕಾರಿ, ನಿನ್ನ ಸನ್ಯಾಸ ದೀಕ್ಷೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅಪ್ಪ ಅವರು ಸಂತೋಷಪಟ್ಟು, ಬಲ್ಲವರು ಅಹುದು ಎಂದು ಬಣ್ಣಿಸುವ ವರ್ತನ, ಬಲ್ಲಂತ ಮಾತು ಹೌದು, ನಿನ್ನ ರೀತಿ ಸರಿಯದ, ನಿನ್ನ ನೀತಿ ಸರಿಯದ ಅಂತ ಗುರುಗಳು ಒಪ್ಪಿದರು. ಅಲ್ಲಿಂದ ರಾವ್ಜಿಯನ್ನು ಕರೆದುಕೊಂಡು ಎಲ್ಲ ಕೂಡಿ ಆದವಾನಿಯ ಪರ್ವತದಲ್ಲಿ ಒಂದು ಹನುಮಂತ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಹೋಗಿ ವಾಸ ಮಾಡಿ ಬೇಕಾಗಿರ್ತಕ್ಕಂಥ ಯಾವ ದೀಕ್ಷೆ ಕೊಡೋಗೋಸ್ಕರ ಸನ್ಯಾಸ ದೀಕ್ಷೆ ಕೊಡಲಿಕ್ಕೆ ಏನೇನು ಬೇಕು ಎಲ್ಲ ಸರ್ಕಲ್ ತರಿಸಿ
ಅಲ್ಲೆಲ್ಲ ಪ್ರಸಾದ ಸಿದ್ಧಗೊಳಿಸಿ ಮಾಡಬೇಕೆಲ್ಲ ಕಾರ್ಯ ಆಗಿ ಅದು ಬೇಕಾಗಿರ್ತಕ್ಕಂಥದ್ದು ತರಿಸಿ ಆಮೇಲೆ ಅವರು ಕಾವ್ಯವನ್ನು ಧಾರಣ ಮಾಡಿ ಕಾವ್ಯನ ಸಿದ್ಧಗೊಳಿಸಿ ಭಗವಂತ ಇರ್ತದೆ ಭಗವಂತ ಅಂದರೆ ಪಾದ ಕೆಲವೊಬ್ಬರು ಸನ್ಯಾಸಿಗಳು ತೊಟ್ಟಿರ್ತಾರೆ ಮಠಕ್ಕೆ ಬಂದಾಗ ತೊಟ್ಟಿರ್ತಾರೆ ನೋಡ್ಬೋದು ನೀವು ಪಾದ ಪರ್ಯಂತ ಇರ್ತವೆ ನೋಡಿ ಹೀಗೆ ತೊಟ್ಟಿರ್ತಾರೆ ಅದಕ್ಕೆ ಭಗವಂತ ಅಂಥ ಭಗವ ಕೊಟ್ಟು ತಲೆಗೆ ಪೇಟ ಕೊಟ್ಟಿರ್ತಾರೆ ಸಿದ್ದಮ್ಮ ನೀನು ನನ್ನ ಮಗಳಾದೆ ಈ ಸನ್ಯಾಸಿಯಾಗಿ ನನ್ನ ಮಗನಾದೆ ಅದು ನೀನು ಸ್ತ್ರೀಳೈತೆ ಮೊದಲು ಸ್ತ್ರೀಳೈತೆ ಪುರುಷರು ಮಾಡದ ಸಾಧನೆಯನ್ನು ಮಾಡಿ ನಿನ್ನ ಮೇಲೆ ನೀನು ಸ್ತ್ರೀ ಅಲ್ಲ ನೀನೇನು ನನಗೆ ಮಗನಾದೆ ನೀನು ಅಂತ ಒಳ್ಳೆ ಆಶೀರ್ವಾದ ಮಾಡಿದರು ಈಗ ವಿಭೂತಿಯನ್ನು ಧಾರಣ ಮಾಡಿ ಮಂತ್ರದೀಕ್ಷೆ ಎಲ್ಲ ಕೊಟ್ಟು ಎಲ್ಲ ಮಾಡಿ ಈಗ ಕುಂಕುಮನ ಈಗ ನಾಮವನ್ನು ಹಚ್ಚಿಬಿಟ್ರೆ ವಿಭೂತಿ ಧಾರಣ ಮಾಡಿ ತಲೆ ಹಚ್ತಾ ಹೇಳು ಸುಖಿ ಭವ ನೀನು ಒಳ್ಳೆಯದಾಗಲಿ ನೀನು ಪುರುಷ ಇದ್ದಂತೆ ಇರಬೇಕು ಇವತ್ತಿನ ತಗೊಂಡು ಹೇಳಿ ಅವ್ರು ಭಾಳಷ್ಟು ಕಳ್ಕಿದ್ರಿ ಅಮ್ಮನ ನೋಡೀವಿ ಅವ್ರು ನಮ್ಮ ಅಮ್ಮನ ನಾವು ಹಳದಾಗ ಮಠ ಐತಿ ಇನ್ನೂ ಕೂಡ ಭಾಳ ದಿವಸ ಅದು 1961-62 ಇಸ್ವಿಯಲ್ಲಿ ನಾವು ನೋಡಿ 62-63 ತನಕ ನೋಡಿ ಅವರು ನಾವು ಚಿಕ್ಕವರಿದ್ದಾಗ ಕಲ್ಪನಾ ಇದ್ರಲಿಲ್ಲ ರೀ ಏನು ಮಾಡಬೇಕು ಅನ್ನೋದು ಅಲ್ಲಿ ಒಂದು ಕಟ್ಟೆ ಇತ್ತು ಮಠದ ಮುಂದೆ ಆ ಕಟ್ಟೆ ಮೇಲೆ ಕೂತ್ಕೊಂಡು ಅವ್ರು ಕೇಳ್ಬೋದು ಅಂದ್ರೆ ನಾವು ಸನ್ಯಾಸಿಗಳಾಗ್ತೀವಿ ಅಂತ ಅಪ್ಪವ್ರು ಅಪೇಕ್ಷೆ ಪಟ್ಟು ನಮ್ಮ ಮರಿದೇವ್ರು ಅಂತ ಹೇಳಿದ್ರು ಅಪ್ಪವರು ಅಮ್ಮನಿಗೆ ನಮ್ಮ ಅಪ್ಪವ್ರು ಮರಿದೇವರು ನಾವು ಹಿಂಗಂದು ಭಾಳ ಪ್ರೇಮಿದ್ರು ಆಮೇಲೆ ನಾವು ಚಿಕ್ಕವರು ಒಂದು ಪಪ್ಪಾಯಿ ಗಣಿ ತೊಗೊಂಡು ಆಡ್ತಿದ್ದೀವರು ಒಂದು ತೆಗೆದುಕೊಂಡು ಒಂದು ತಂಬಿಗೆ ತೊಗೊಂಡು ಅವ್ರು ಕೇಳಿ ಕೂತಾಗ ಅವ್ರ ತಲೆಯೊಳಗೆ ನೀರು ಹಾಕ್ತಿದ್ದೀವಿ ಅವರು ಯಪ್ಪ ಸಂತೋಷ ಆಯಿತು ಆನಂದ ಆಯಿತು ನಾನು ಎರೆದೆಪ್ಪ ಎರೆದ್ರಿ ಸಂತೋಷ ಆಯಿತು ಭಾಳ ಸಂತೋಷ ಆನಂದ ಆಯಿತು ಆನಂದ ಪಡಿತಾರೆ ಅವರು ಅಂದ್ರೆ ಅಪ್ಪವ್ರ ಶಿಷ್ಯರು ಮುಂದೆ ಸನ್ಯಾಸಿಗಳಾಗ್ತಂಥವ್ರು ಅಂತ ತಿಳ್ಕೊಂಡು ಅವ್ರ ನಮ್ಮೇಲೆ ಭಾಳ ಪ್ರೇಮಿದ್ರು ಹೇಗೆ ಅವ್ರು ಒಂದು 4-6 ಸಲ ಅಮ್ಮನ ನೋಡೀವಿ ಅಂತ ಭಾಳ ಒಳ್ಳೆಯವರು ಭಾಳ ವಿನಯ ಸಂಪರ್ಕರು ಭಾಳ ವಿನಯ ಸಂಪರ್ಕ ಅಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ನಾನು ಸಾಧನೆ ಮಾಡಿದ್ದೇನೆ ಪರೀಕ್ಷೆಯಲ್ಲಿದ್ದೇನೆ ಪರೀಕ್ಷೆ ಆಯಿತು ನನ್ನ ವಿಷಯ ಅದರಲ್ಲಿ ಜಯಶಾಲಿಗಿದೆ ಅಂತಕ್ಕಂಥ ಎಲ್ಲಷ್ಟು ಯಾವ ಭಾವವೂ ಕೂಡ ಇರದೆ ಅವ್ರು ಒಂದು ರೇಷ್ ಮಾತ್ರ ಕೂಡ ಒಳಭಾಗ ಏನೂ ಇಲ್ಲ ನಿಷ್ಕಲ್ಮಶವಾಗಿರ್ತಕ್ಕಂಥ ಹೋದೆ ಒಳವರು ಹೀಗೆ ಸನ್ಯಾಸ ಮಾರ್ಗ ಅಂದ್ರೆ ಮುಂದೆ ಅಪ್ಪರ ಚರಿತ್ರೆ ಇಟ್ಕೊಂಡು ಮೈಕ್ ಇಟ್ಕೊಂಡು ಸಿಂಹಾಸನ ಮೇಲೆ ಕೂತ್ಕೊಂಡು ಇಲ್ಲಿ ಗಾದಿ ಇದೇನು ಕೂತಲ್ಲಿ ಗಾದಿ ಮೇಲೆ ಕೂತ್ಕೊಂಡು ನೀವು ನೋಡ್ಲಿಕ್ಕೆ ಚಲೋ ಅನಿಸ್ಬೋದು ನಾವು ಸನ್ಯಾಸಿ ಆದ್ರೆ ಪಾಡ ಅಂತ ಇದಷ್ಟೇ ಇರೋದಿಲ್ಲ ರೀ ಇದ್ರ ಹಿನ್ನೆಲೆ ಭಾಳ ದೊಡ್ಡದಿರ್ತದೆ ಮುಂದಿನಕ್ಕಿಂತಲೂ ಹಿಂದೆ ಹಡಗೆ ತೊಗೊಂಡ್ರೆ ಹಡಗ ಮೇಲ್ವಾಗಿ ಇಟ್ಕೊಳ್ತಲ್ಲ ಅದು 2-3 ಪಟ್ಟು ಕೆಳಗಿರ್ತದೆ 3 ಪಟ್ಟು ಕೆಳಗಿರ್ತದೆ 1 ಪಟ್ಟು ಮೇಲ್ವಾಗಿರ್ತದೆ ಇಲ್ಲಿ ನೀವು ನೋಡುವಾಗ ಒಂದು ಪಟ್ಟು ಸಿಗ್ತದೆ ನಿಮ್ಗೆ ಇದ್ರ ಹಿನ್ನೆಲೆ 2-3 ಪಟ್ಟು ಇರ್ತದೆ ರೀ ಅದು ಹಿಂದಿನ ಹಾಗೆ ಅದು ಈ ಕಟ್ಟಡದಲ್ಲ ಇದಕ್ಕೆ ಆ ಮುಂದಿನ ಕಟ್ಟಡ ಕಟ್ಟುವ ಇದು ನೋಡ್ರಿ ಅದ್ರ ಬಾಯಿ ಎಷ್ಟು ದೂರ ಅಂತ ಹೇಳಿ ಕೆಳಗೆ ತಳಕ್ಕೆ ಹೋಗೋ ಪರ್ಯಂತ ಕಲ್ಲಿಗೆ ಹೋಗಿ 10 ಪರ್ಯಂತರವಾಗಿ ಅದು ಆ ಪಾಯ ಆಯಿತು ಆಗ ಅಷ್ಟಾದಾಗ 1800 ಟನ್ ಭಾರ ಹೊರಲಿಕ್ಕೆ ತಯಾರಾಗ್ತದೆ ಅದಕ್ಕೆ ಎಷ್ಟು ಆಗ್ಬೇಕು ಕಲ್ಲು ಎಷ್ಟು ರೀ 1800 ಟನ್ ಅದ ಮೇಲೆ ಭಾರ ಹೊರ್ತದೆ ಅದು ಅಷ್ಟು ತಯಾರು ಮಾಡಿದ್ರು ಅದಕ್ಕೆ ಸನ್ಯಾಸಿ ಆಗ್ಬೇಕಂದ್ರೆ ಇಲ್ಲಿ 1800 ಟನ್ 18 ಟನ್ ಹೊರಬೇಕಲ್ಲಿ ಗುರು ಏನು ಹೇಳ್ತಾರೆ ಗುರು ಹೇಳ್ತಕ್ಕಂಥ ಶಾಸ್ತ್ರ ವಿಷಯವನ್ನು ನೀವು ಸಚ್ಚಿದಾನಂದರ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನೀನಿದೆ ಅಂತ ಅವ್ರು ಹೇಳಿದ್ರೆ ನಿಸ್ಸಂದೇಹವಾಗಿ ಹೌದು ಅಂತಕ್ಕಂಥ ಭಾವನೆ ಬರೋಲ್ಲ ಕೆಟ್ಟದ್ದೆಲ್ಲ ಹೋಗಿರ್ಬೇಕು ಬೇರೆ ಕಡೆ ಇರ್ತಕ್ಕಂಥ ಎಲ್ಲ ವಿಚಾರ ಹೋಗಿರ್ಬೇಕು ತಾನಿದೆ ಇರ್ತಕ್ಕಂಥ ಸ್ಥಿತಿ ಪ್ರಾಪ್ತ ಆಗಿರಬೇಕು ಗುರು ಕೃಪಾ ಭಾಳ ದೊಡ್ಡದ್ರಿ ಗುರು ಒಂದು ಸಲ ಗುರು ಕೃಪಾಶೀರ್ವಾದ ಓದ ಅಷ್ಟೇ ಸುಲಭ ಅಲ್ಲ ಎಷ್ಟೋ ದಿವಸ ಹಿಡಿತದ್ರಿ 12-24 ವರ್ಷ ಆದರೂ ಒಬ್ಬರು ಸನ್ಯಾಸ ದೀಕ್ಷೆ ಸಿಗೋದಿಲ್ಲ ನಮ್ಮ ಮುಂದೆ ಸಿಗದೆ ಇದ್ದಾರೆ ಸನ್ಯಾಸ ಅಂದ್ರೆ ಸನ್ಯಾಸ ಅಂದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅವ್ರು ಸಂತೋಷಪಟ್ಟು ಅವ್ರು ಕೊಡಬೇಕು ಗುರು ಕೊಡಬೇಕು ಸನ್ಯಾಸ ದೀಕ್ಷೆ ಅವ್ರು ಕೊಡಬೇಕು ಅಷ್ಟಾದರೂ ಕೂಡ ಸಾಧ್ಯ ಇಲ್ಲತಕ್ಕಂಥದ್ದು ಒಂದು ಸಲ ಗುರುಗಳಿಗೆ ಅಕಸ್ಮಾತ್ ಕರುಣೆ ಬಂದು ಈತ ಯೋಗ್ಯ ಇದ್ದಾನ ಅಥವಾ ಯೋಗ್ಯ ಇದ್ದಾಳನ್ನು ಶುದ್ಧಾಗಿ ಅವರು ಕರುಣ ಮಾಡಿ ಅನುಗ್ರಹ ಮಾಡಿದರೆ ಸಾಕು ಜೀವನ ಪಾವನ ಆಗ್ತದೆ ಅಂಥ ಪಾವನಮಯ ಇರ್ತಕ್ಕಂಥವರು ಮೂಡಲಿಗೆ ಸಿದ್ದಮ್ಮ ತಾಯಿ